ನಾನು ಸಿವಿಲ್ ಸರ್ವಿಸ್ ಕಡೆ ಬರಬೇಕಂತ ಒಂದು ಕಡೆ ಇದೆ, ಬಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ವೀಕ್ ಇರೋದ್ರಿಂದ ನಾನು ಹ್ಯಾವ್ ಟು ವರ್ಕ್ ಆಗುತ್ತೆ. ಯು ಶುಡ್ ಗೋ ಥ್ರೂ ವರ್ಸ್ಟ್ ಫೇಸ್ ಇನ್ ಯುವರ್ ಲೈಫ್. ನಾಟ್ ಓನ್ಲಿ UPSC, ನೀಟ್ ಪ್ರಿಪ್ರೇಷನ್ ಆಗಿರ್ಬೋದು, JEE ಎಕ್ಸಾಮ್ ಪ್ರಿಪ್ರೇಷನ್ ಆಗಿರ್ಬೋದು, ಈ ರೀತಿ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರೋಂಥ ಸ್ಟೂಡೆಂಟ್ಸ್ಗೆ ಒಂದಷ್ಟು ವರ್ಷಕ್ಕೆ 24 ಲಕ್ಷ ನೀಟ್ ಎಕ್ಸಾಮ್ ಬರೀತಾರೆ. 4 lakh ಮೆಂಬರ್ಸ್ ಹಾಗೆ ಉಳಿದಿದ್ದಾರೆ. ಈವನ್ ಆಫ್ಟರ್ 3-4 ಅಟೆಂಪ್ಟ್ಸ್ ಅವ್ರಿಗೆ ಇನ್ನೂ ಏನು ಜಾಬೇ ಸಿಗ್ತಿಲ್ಲ. ಎಷ್ಟೊಂದು ಜನ UPSC ಮಾಡಬೇಕಂತ ಕನ್ಸ್ಕೊಂಡಿರ್ತಾರೆ, ಚೈಲ್ಡ್ಹುಡ್ ಡ್ರೀಮ್ ಅಂತ. ಸೊ ಅವನಿಗೆ ಅಟ್ ಲಾಸ್ಟ್ ಫೈನಲ್ ಅಟೆಂಪ್ಟ್ ತಗೊಳ್ಳೋಕ್ಕೆ ಅಂತ ಬರ್ತಾನೆ. ವೆನ್ ದಟ್ ಮೊಮೆಂಟ್ ಕಮ್, ದಟ್ ಈಸ್ ದ ಮೊಮೆಂಟ್ ವೆನ್ ಯು ನೀಡ್ ಟು ಬಿ ಟೋಟಲಿ ಫ್ರೀ. MBBS ಮಾಡೋಂಥ ಡಾಕ್ಟರ್ಸ್ಗಳು ತುಂಬ ಜನ UPSC ಪ್ರಿಪ್ರೇಷನ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಎನಿಥಿಂಗ್ ಯು ಡೂ, ಇಟ್ ಅಪ್ಲೈಸ್ ಟು ದಿ ಎಂಟೈರ್ ಕಂಟ್ರಿ ಆರ್ ಎಂಟೈರ್ ಸ್ಟೇಟ್. ಈ ಪೊಲಿಟಿಕಲ್ ಜರ್ನಿಯಲ್ಲಿ ಏನೇನೆಲ್ಲ ಕಲ್ತ್ರಿ? ವಾಟ್ ಅಂಬೇಡ್ಕರ್ ಡಿಡ್ ಈಸ್ ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಅನ್ನೋದು, ಥಿಕ್ ಆಫ್ ದ ಥಿಂಗ್ಸ್, ಜನಗಳ ಮಧ್ಯೆ ಇಟ್ಕೊಂಡು ಕೆಲಸ ಮಾಡೋದು. ಹಾಯ್ ಗೈಸ್, ವೆಲ್ಕಮ್ ಟು ಇನ್ಸೈಟ್ಸ್ IAS. ನಾನು ನಿಮ್ಮ ವಿಕಾಸ್, ಇನ್ಫಾರ್ಮೇಟಿವ್ ನವೋದಯನ್, ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರ್. ಗೈಸ್, ಈ ವಿಡಿಯೋ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಏನಕ್ಕೆ ಅಂದರೆ ನಾವು ಇವತ್ತು ಪಾಡ್ಕಾಸ್ಟ್ ವಿಡಿಯೋ ಶೂಟ್ ಮಾಡ್ತಾಯಿದ್ವಿ. ನಮ್ಮ ಜೊತೆ ಇವತ್ತು ಒಬ್ಬರು ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ. ಮೈನ್ಲಿ ನೀವೇನಾದರೂ IAS ಬ್ಯಾಕ್ಗ್ರೌಂಡ್, ಸಿವಿಲ್ ಸರ್ವಿಸ್ ಬ್ಯಾಕ್ಗ್ರೌಂಡಲ್ಲಿ ನೀವು ಟ್ರೈ ಮಾಡ್ತಿದ್ದೀರಾ ಅಂದರೆ ಸರ್ಗೆ ಇಂಟ್ರೊಡಕ್ಷನ್ ಯಾವುದೇ ರೀತಿ ಬೇಕಾಗಿಲ್ಲ. ಬಟ್ ಅದೇ ನೀವೇನಾದರೂ ಹೊಸ್ದಾಗಿ ಇವಾಗ ಎಂಟ್ರಿ ಕೊಡ್ತಿದ್ದೀರಾ UPSC ಬ್ಯಾಕ್ಗ್ರೌಂಡ್ಗೆ ಅಂದರೆ ಸರ್ ಬಗ್ಗೆ ಒಂದು ಸ್ವಲ್ಪ ಚಿಕ್ಕದಾಗಿ ಇಂಟ್ರಡಕ್ಷನ್ ಕೊಡಬೇಕಂದ್ರೆ, ಸರ್ ಒಂದು ಚಿಕ್ಕ ಹಳ್ಳಿಯಿಂದ ಹುಟ್ಟಿ ಅಲ್ಲಿಂದ ನೆಕ್ಸ್ಟ್ ನವೋದಯಕ್ಕೆ ಬಂದು, ನವೋದಯದಿಂದ ಹೊರಗಡೆ ಬಂದ ಮೇಲೆ ಒಂದು ಗೌರ್ಮೆಂಟ್ ಜಾಬ್ PDO ಜಾಬ್ನ ತೊಗೊಂಡು ಆ ಜಾಬ್ನ ಕ್ವಿಟ್ ಮಾಡಿ ಒಂದು ಇಂಡಿಯಾಸ್ ಬಿಗ್ಗೆಸ್ಟ್, ಮೋಸ್ಟ್ ವೈಡ್ಲಿ ಯೂಸ್ಡ್ ಆ್ಯಂಡ್ ಮೋಸ್ಟ್ ಟ್ರಸ್ಟೆಡ್ ಇನ್ಸ್ಟಿಟ್ಯೂಷನ್ನ ಫಾರ್ಮ್ ಮಾಡಿದವರು ಮಿಸ್ಟರ್ ವಿನಯ್ ಕುಮಾರ್ GB ಸರ್. ಈಸ್ ದಿ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಇನ್ಸೈಟ್ಸ್ IAS. ವೆಲ್ಕಮ್ ಯು ಸರ್. ಥ್ಯಾಂಕ್ ಯು ವಿಕಾಸ್. ಓಕೆ ಸರ್, ಇಲ್ಲಿ ನಾನು ಒಬ್ಬ ಯೂಟ್ಯೂಬರ್ ಆಗಿ, ಕಾಂಟೆಂಟ್ ಕ್ರಿಯೇಟರ್ ಆಗಿ ಕೂತಿಲ್ಲ, ನಿಮ್ಮ ಜೂನಿಯರ್ ಆಗಿ, ನವೋದಯ ಜೂನಿಯರ್ ಆಗಿನೇ ಕೂತಿದ್ದೀನಿ ಇಲ್ಲಿ. 10 ವರ್ಷ ಜೂನಿಯರು ಸರ್, ತುಂಬ ವರ್ಷ ಜೂನಿಯರ್, ಎಷ್ಟು ವರ್ಷ ಲೆಕ್ಕ ಇಲ್ಲ. ಹುಟ್ಟಿದ್ದೇವೆ ಯಾವ ಇಯರ್? 2005. 2005. ಓಕೆ, 2002 ಪಾಸ್ ಔಟ್ ನಾನು ನವೋದಯ. ಇನ್ನೂ ಹುಟ್ಟೇ ಇರಲಿಲ್ಲ ಅನಿಸುತ್ತೆ. ಬಟ್ ಆಬ್ಸಲ್ಯೂಟ್ಲಿ ನವೋದಯ ಜೂನಿಯರ್ ಅಂತ ಹೇಳಿ ಕೂತಿದ್ದೀನಿ ಇಲ್ಲಿ. ಫಸ್ಟ್ ನಾನು ನವೋದಯ ರಿಲೇಟೆಡೇ ಕ್ವಶನ್ನ ಕೇಳ್ತೀನಿ. ಏನಂದರೆ, ಈಗ ಆಲ್ರೆಡಿ ನೀವು 7 years ನವೋದಯದಲ್ಲಿ ಓದಿದ್ದೀರಾ. ಈವನ್ ನಾನು ಸಹ ನವೋದಯದಲ್ಲಿ ಓದಿದ್ದೀನಿ. ಈ ನವೋದಯ ಲೈಫಲ್ಲಿ ನೀವು ಕಲ್ತಂಥ ಥಿಂಗ್ಸ್ಗಳು ಹೇಗೆ ಈ ರೀತಿ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ನ ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಮಾಡ್ತು ನಿಮಗೆ? ಏನೇನೆಲ್ಲ ಕಲ್ತ್ರಿ ನವೋದಯದಿಂದ? ಸೊ ನವೋದಯ ಸ್ಕೂಲಲ್ಲಿ ಮೇಯ್ನಾಗಿ ಕಲ್ತಿದ್ದು ಒಂದು ಹೌ ಟು ಹ್ಯಾಂಡಲ್ ಅನ್ಸರ್ಟೆಂಟಿ ಅನ್ನೋದೊಂದು ಮೇನ್ಲಿ. ಯಾಕಂತಂದರೆ ಅಲ್ಲಿ ಒಂದು ಕಾಂಪೌಂಡ್ ಒಳಗಿದ್ವಿ, ಒಂದು ಪೇರೆಂಟ್ಸಿಂದ ದೂರ ಇದ್ದಿದ್ದು, ಎಲ್ಲ ನಾವೇ ಮಾಡ್ಕೋಬೇಕಾಗಿತ್ತು. ಆಮೇಲೆ ಎವ್ರಿ ಡೇ ಸೇಮ್ ಇರ್ತಿರಲಿಲ್ಲ, ಡಿಫ್ರೆಂಟ್ ಇಮೋಷನ್ಸ್, ಡಿಫ್ರೆಂಟ್ ಸಿಚುವೇಶನ್ಸ್ ಟು ಹ್ಯಾಂಡಲ್. ಆಮೇಲೆ ಲೀಡರ್ಶಿಪ್ ಕ್ವಾಲಿಟಿ, ಅಲ್ಲಿ ಫಿಯರ್ ಅನ್ನೋದು ಹೊರಟೋಯ್ತು ನವೋದಯದಲ್ಲಿ. ಈಗ ಫಿಯರ್ಲೆಸ್ ಆಗಿದ್ದು ನವೋದಯದಲ್ಲಿ. ಅಲ್ಲಿ ಏನೇನು ಆಟ ಆಡ್ಬೇಕಿತ್ತೆಲ್ಲ ಆಟ ಆಡಿದ್ವಿ, ದಟ್ಟು ವಿತೌಟ್ ಎನಿ ಫಿಯರ್ ಆಫ್ ಟೀಚರ್ಸ್, ಆಮೇಲೆ ವಿತೌಟ್ ಎನಿ ಫಿಯರ್ ಆಫ್ ಪೇರೆಂಟ್ಸ್. ಅದು ಭಾಳ ಹೆಲ್ಪ್ ಆಯಿತು 7 years ಕನ್ಸಿಸ್ಟೆಂಟಾಗಿ. ಆಮೇಲೆ ಇವೆರಡಕ್ಕಿಂತ ಭಾಳ ಇಂಪಾರ್ಟೆಂಟ್ ನವೋದಯದಲ್ಲಿ ನಾವು ಕಲ್ತಿದ್ದೇನಂತಂದರೆ ಸೆಲ್ಫ್ ರಿಲಯನ್ಸ್, ಇಂಡಿಪೆಂಡೆಂಟಾಗಿ ಇದ್ಕೊಂಡು ನಮಗೆ ನಾವೇ ಎಂಥ ಸಿಚುವೇಶನ್ ಬಂದರೂ ಹೆಂಗೆ ಗಟ್ಟಿಯಾಗಿ ನಿಂತ್ಕೋಬೇಕನ್ನೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾವು ಏನೋ ಒಂದು 45 ಜನ ಫ್ರೆಂಡ್ಸ್ ಇದ್ವಿ. ಆಮೇಲೆ ಅದು 25-27 ಜನಕ್ಕೆ ಇಳಿತು 11th ಬಂದಾಗ. ಎಷ್ಟೊಂದು ಜನ ಬಿಟ್ಟೋದ್ರು. ಅಂದರೆ ನಾಟ್ ಗಿವಿಂಗ್ ಅಪ್ ಆನ್ ಎನಿ ಒನ್, ಗಟ್ಟಿಯಾಗಿ ನಿಲ್ಲೋವಂಥದ್ದು. ಆಮೇಲೆ ಟ್ರಸ್ಟ್ ವರ್ತಿ ಆಗಿರೋವಂಥದ್ದು, ಆನೆಸ್ಟ್ ಆಗಿರೋವಂಥದ್ದು. ಸೊ ನಾವು ಓವರ್ ಎ ಪೀರಿಯಡ್ ಆಫ್ ಇಯರ್ಸಲ್ಲಿ ನವೋದಯದಲ್ಲಿ ಅದನ್ನೆಲ್ಲ ಕಲ್ತಿದ್ದು. ಯಾಕಂತಂದರೆ ನೀವು ಒಂದು ಗ್ರೂಪ್ ಆಫ್ ಪೀಪಲ್ ಜೊತೆ 7 years ಕಂಟಿನ್ಯೂಸ್ ಇರಬೇಕಂದ್ರೆ ಒಂಥರ ಬಿಗ್ ಬಾಸ್ ಸೆಟಪ್ ಅದು. ಬಿಗ್ ಬಾಸಲ್ಲಿ 30-40 ದಿನನೇ ಜೊತೆಗಿರಲ್ಲ. ನಾವು 7 ವರ್ಷ ಜೊತೆಗಿರ್ಬೇಕಂದ್ರೆ ಎಲ್ಲದನ್ನು ಅನುಭವಿಸಿ ಒಂದು ಗಟ್ಟಿ ಆಗುತ್ತಲ್ವ ಅದು. ಸೊ ಅದು ಅನದರ್ ಬಿಗ್ ಲೆಸನ್ ಲೈಫಲ್ಲಿ, ಇಲ್ಲಿ ತನಕ ಹೆಲ್ಪ್ ಮಾಡಿರೋಂಥದ್ದು. ಓಕೆ ಸರ್, ಇವಾಗ ನಂದು ನೆಕ್ಸ್ಟ್ ಕ್ವಶನ್ ಬಂದು, ನೀವು ನಿಮ್ಮ UPSC ಪ್ರಿಪ್ರೇಷನ್ ಮಾಡಬೇಕಾದ್ರೆ ನೀವು ತುಂಬ ಸೆಟ್ ಬ್ಯಾಕ್ಸ್ನ ಫೇಸ್ ಮಾಡಿದ್ದೀರಾ. ಲೈಕ್ ಆ ಸೆಟ್ ಬ್ಯಾಕ್ಸು ಈ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಷನ್ನ ಫಾರ್ಮ್ ಮಾಡಬೇಕಾದ್ರೆ ಯಾವ ರೀತಿ ಹೆಲ್ಪ್ ಮಾಡ್ತು? ಮತ್ತು ಆ ಸಕ್ಸಸ್ ಪಾತಲ್ಲಿ ನೀವೀಗ ಒಂದು ತುಂಬ ಸೆಟ್ಸ್ ಬ್ಯಾಕ್ನ ಫೇಸ್ ಮಾಡಿ ನೀವು ಅಟ್ ಲಾಸ್ಟ್ ನೀವು ದೊಡ್ಡ ಇನ್ಸ್ಟಿಟ್ಯೂಷನ್ನ ಫಾರ್ಮ್ ಮಾಡಿದ್ರಿ, ಇನ್ಸೈಟ್ಸ್ IAS ಅಂತ. ಈ ಸಕ್ಸಸ್ಫುಲ್ ಪಾತಲ್ಲಿ ನಿಮಗೆ ಕೀ ಫಾರ್ ಸಕ್ಸಸ್ ಏನು?
ಈ ಸೆಟ್ ಬ್ಯಾಕ್ಸ್ ಅನ್ನೋದಕ್ಕಿಂತ ಇವಾಗ ನಾನು 2006ರಿಂದ 2011 ಸೀರಿಯಸ್ಸಾಗಿ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡಿದ್ದು. ಆ ಟೈಮಲ್ಲಿ ನಾನು ಏನು ಹಾಬೀಸ್ ಡೆವಲಪ್ ಮಾಡ್ಕೊಂಡಲ್ಲ, ಎಸ್ಪೆಷಲಿ ಲಿಟ್ರೇಚರ್ ಓದೋದಿರ್ಬೋದು, ಆಮೇಲೆ ಬ್ಲಾಗಿಂಗ್. ಸೊ ನನಗೆ ರೈಟಿಂಗ್ ಮಾಡೋದಂದರೆ ಭಾಳ ಇಷ್ಟ ಇತ್ತು. ಆಮೇಲೆ ತುಂಬ ಕ್ಯೂರಿಯಾಸಿಟಿ ನನಗೆ, ಯಾವುದಾದ್ರೂ ಒಂದು ವಿಚಾರನ ಆಳವಾಗಿ ತಿಳ್ಕೊಬೇಕು ಅಂತ ರಿಸರ್ಚ್ ಲೆವೆಲ್ಲಿಗೆ ಹೋಗ್ತಾ ಇದ್ದೆ. ಬೇಡ ಅಂದರೂ 10 ಮ್ಯಾಗ್ಝಿನ್ಗಳು, ಆಮೇಲೆ ಮೂವೀಸ್ನೂ ಅಷ್ಟೇ ತುಂಬ ನೋಡ್ತಾ ಇದ್ದೆ. ಸೊ ಈ ಡೈವರ್ಸಿಟಿ ಏನಿತ್ತಲ್ಲ ನನ್ನ ಪ್ರಿಪರೇಷನ್ನಲ್ಲಿ, ಅದು ಇನ್ಸ್ಟಿಟ್ಯೂಷನ್ ಕಟ್ಟೋದಕ್ಕೆ ಭಾಳ ಹೆಲ್ಪ್ ಆಯಿತು. ಕಟ್ಟೋದಕ್ಕೆ ಅನ್ನೋದಕ್ಕಿಂತ ಯಶಸ್ವಿ ಮಾಡೋದಕ್ಕೆ. ಸೊ ನಮ್ಮ ಸ್ಟೂಡೆಂಟ್ಸಿಗೂ ಅಷ್ಟೇ ನಾನು ಏನೇ ಹೇಳಿದರೂ ಒರಿಜಿನಲ್ ಓದಿ, ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಮಾಡ್ಕೊಳ್ಳಿ, ಅನಾಲಿಟಿಕಲ್ ಥಿಂಕಿಂಗ್ ಡೆವಲಪ್ ಮಾಡ್ಕೊಳ್ಳಿ. ಬಿಕಾಸ್ ಒಂದು ಡೆಪ್ತ್ ಅನ್ನೋದು ಗೇನ್ ಆಯಿತು ಅಂದರೆ ನಮ್ಮ ಥಾಟಲ್ಲಿ, ಮತ್ತು ಒಳ್ಳೊಳ್ಳೆ ವಿಚಾರಗಳ್ನ ಯೋಚನೆ ಮಾಡೋ ಶಕ್ತಿ ನಾವು ಡೆವಲಪ್ ಮಾಡ್ಕೊಂಡ್ವಿ ಅಂತಂದರೆ ಈ ಎಕ್ಸಾಮ್ ನಿಮ್ಗೆ ಸುಲಭ ಆಗ್ತದೆ. ಸೊ ನಮಗೆ ರಿಸಲ್ಟ್ ಕೊಡೋದಕ್ಕೆ ಶುರು ಆದ್ವಿ. ಅಂದರೆ ಫಸ್ಟ್ ಬ್ಯಾಚಲ್ಲಿ 5 ರ್ಯಾಂಕು, ಸೆಕೆಂಡ್ ಬ್ಯಾಚಲ್ಲಿ ನಿಯರ್ಲಿ 30 ರ್ಯಾಂಕು, ಥರ್ಡ್ ಬ್ಯಾಚಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 1. ಸೊ ನಾನೇನು ಎಕ್ಸ್ಟೆನ್ಸಿವ್ ರೀಡಿಂಗ್ ಮಾಡಿದ್ದೆ. ಆಮೇಲೆ ಈ ಪ್ರೈಮರಿ ರಿಸೋರ್ಸಸ್, ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಕೋಚಿಂಗ್ ಮೆಟೀರಿಯಲ್ ಮ್ಯಾಗ್ಝಿನ್ ಓದ್ತಾರೆ. ಐ ಆಮ್ ಟೋಟಲಿ ಅಗೇನ್ಸ್ಟ್ ಇಟ್. ನಾನು ಹೇಳ್ತಾ ಇದ್ದಿದ್ದು ರೀಡ್ ಮ್ಯಾಗ್ಝಿನ್ಸ್ ಲೈಕ್ EPW ಅಂತ ಬರುತ್ತೆ, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ವೀಕ್ಲಿ. ಇಂಟರ್ನ್ಯಾಷನಲ್ ಇದಕ್ಕೆ ದ ಎಕನಾಮಿಸ್ಟ್ ಅಂತ ಬರ್ತದೆ. ಸೊ ದ ಬೆಸ್ಟ್ ಇನ್ ದ ವರ್ಲ್ಡ್. ಅಂಥದನ್ನು ಅಭ್ಯಾಸ ಮಾಡ್ಕೊಂಡ್ವಿ ಅಂತಂದರೆ ಈ ಎಕ್ಸಾಮ್ ಈಸಿ ಆಗುತ್ತೆ. ಸೊ ಇನ್ಸ್ಟಿಟ್ಯೂಷನ್ ಬಿಲ್ಡ್ ಮಾಡೋದಾಗಲೂ ನನಗೆ ಅದೇ ಕ್ವಾಲಿಟಿ ಇಲ್ಲಿ ತರಬೇಕಂತ. ನಮ್ಮ ಗೈಡೆನ್ಸಲ್ಲಿರ್ಬೋದು, ಕಮಿಟ್ಮೆಂಟಲ್ಲಿ, ನಮ್ಮ ಮಾತಲ್ಲಿ, ಎಕ್ಸ್ಪೆಕ್ಟೇಷನ್ ಫ್ರಮ್ ಸ್ಟೂಡೆಂಟ್. ಒಂದು ಎಸ್ಸೆ ನೋಡ್ತೀನಿ ಅಂತಂದರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಂಟಿಲ್ ಐ ನೋ ಇಟ್ ಸ್ಟಿಮ್ಯುಲೇಟ್ಸ್ ಮೀ. ಆ ಎಸ್ಸೆ ನನಗೆ ಇನ್ಸ್ಪೈರಿಂಗ್ ಇರಬೇಕದು. ಇವನ್ ಇಫ್ ಇಟ್ ಈಸ್ UPSC ಎಸ್ಸೆ, ಆ ಕ್ವಾಲಿಟಿ ತರ್ಬೋದು, ಪ್ರೊವೈಡೆಡ್ ಯು ರೀಡ್ ಸಮಥಿಂಗ್ ಕ್ವಾಲಿಟೇಟಿವ್. ಸೊ ಇವೆಲ್ಲ ನನ್ನ ಪ್ರಿಪ್ರೇಷನ್ ಡೇಸು. ಸೆಟ್ ಬ್ಯಾಕ್ಸ್ ಅಂತ ಬಂದಾಗ ಅಫ್ಕೋರ್ಸ್ 4 ಅಟೆಂಪ್ಟಲ್ಲಿ ಒಂದು ಸರಿ ಪ್ರಿಲಿಮ್ಸ್ ಫೇಲ್ ಆಯಿತು, 3 ಸರಿ ಮೇನ್ಸ್ ಬರೆದೆ, ಒಂದು ಸರಿ ಇಂಟ್ರ್ಯೂ ತನಕನೂ ಹೋಗಿದೆ, 2 ಮಾರ್ಕ್ಸಲ್ಲಿ ಮಿಸ್ ಆಯಿತು. ಬಟ್ ಆಬ್ವಿಯಸ್ಲಿ ಅವೆಲ್ಲ ಲೆಸನ್ಸು ಇನ್ ದಿ ಕೋರ್ಸ್ ಆಫ್ ನಾವು ಹೆಂಗೆ ಗೈಡೆನ್ಸ್ ಕೊಡ್ತೀವಿ, ಇಂಟ್ರ್ಯೂ ಹೆಂಗೆ ಪ್ರಿಪೇರ್ ಆಗಬೇಕು. ಐ ಹ್ಯಾಡ್ ಸ್ಕೋರ್ 210 ಮಾರ್ಕ್ಸ್ ಇನ್ ಇಂಟರ್ವ್ಯೂ UPSC, ಒನ್ ಆಫ್ ದ ಹೈಯೆಸ್ಟ್ ಆ ಟೈಮಲ್ಲಿ. ಮೇನ್ಸಲ್ಲಿ ಎಸ್ಸೆ ಯಾವಾಗಲೂ ಚೆನ್ನಾಗಿ ಬರ್ತಾಯಿತ್ತು. ಸೊ ಎಸ್ಸೆ ಗೈಡೆನ್ಸಿಗೆ, ಎಸ್ಸೆ ಆ್ಯಂಡ್ ಇಂಟರ್ವ್ಯೂ ಗೈಡೆನ್ಸ್ ನಂದು ಫೋರ್ಟೆ ಅಂತ, ಸ್ಟ್ರಾಂಗ್ ಏರಿಯಾಸ್. ಸೊ ಕಂಬೈನ್ಡ್ ಆಗಿ, ಆಮೇಲೆ ನಾನು ಟೀಚಿಂಗಲ್ಲಿ ನಂಬಲ್ಲ ನಾನು, ಅಂದರೆ ಸ್ಪೂನ್ ಫೀಡಿಂಗ್ ಇಷ್ಟಪಡಲ್ಲ ನಾನು. ಅದು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಐ ಡೋಂಟ್ ಲೈಕ್ ಸ್ಪೂನ್ ಫೀಡಿಂಗ್. ಎಕ್ಸ್ಪೆಕ್ಟ್ ಮಾಡೋ ಕ್ಯಾಂಡಿಡೇಟ್ ಎಕ್ಸಾಮ್ ಪಾಸ್ ಆಗೋಲ್ಲ. ನಂಗೆ ಮೆಟೀರಿಯಲ್ ಕೊಡಿ, ಅದನ್ನ ಓದಿ ಪಾಸ್ ಮಾಡಿದ್ದೀನಿ, ಅಂಥವ್ರು ಪಾಸ್ ಆಗೋಲ್ಲ. ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಬೇಕು, ಅವ್ರ ಎಬಿಲಿಟೀಸ್ ಮೇಲೆ. ಎಬಿಲಿಟಿ ಇಟ್ಕೊಂಡು ಬರಲ್ಲ, ಇಲ್ಲಿಂದ ಎಬಿಲಿಟಿ ಬೆಳೆಸ್ಕೊಂಡು ಹೋಗಬೇಕು. ಆ ಎಬಿಲಿಟೀಸ್ನ ಸ್ಟ್ರೆಂಥನ್ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಕಮಿಟ್ಮೆಂಟ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಅಂಥ ಕ್ಯಾಂಡಿಡೇಟ್ ಸಿಕ್ಕರೆ ನಾವು ಮಾಡಿಬಿಡ್ಬೋದು. ಸೊ ಎಲ್ಲ ಎಕ್ಸ್ಪೀರಿಯೆನ್ಸು ಇವತ್ತು ಇನ್ಸೈಟ್ಸು ಈ ಲೆವೆಲಿಗೆ ಬರೋದಕ್ಕೆ ಹೆಲ್ಪ್ ಆಗಿದೆ. ಸರ್, ಮತ್ತು MBBS ಡಾಕ್ಟರ್ಸ್ ಕಡೆಯಿಂದ ಒಂದು ಕ್ವಶನ್ನು, ಏಕೆಂದರೆ ನಾವು MBBS ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಮೇಯ್ನ್ಲಿ ಈ ಕ್ವಶನ್ ತುಂಬ ಕಡೆ ಕೇಳ್ತೇವೆ. ಏನಂದರೆ, ಈಗ ಒಬ್ಬ MBBS ಓದ್ದ ಅಂತ ಅಂದ್ಕೊಳ್ಳಿ. ಓಕೆ, MBBS ಆದಮೇಲೆ, ಡಿಗ್ರಿ ಆದಮೇಲೆ ಅವರು ಡಾಕ್ಟರ್ ಆದಮೇಲೆ ಆ ಡಾಕ್ಟರ್ ಆಗಿ ತುಂಬ ರೀತಿ ಸೇವೆಗಳನ್ನ ಮಾಡ್ಬೋದು. ಲೈಕ್ ಹೆಲ್ತ್ ಕೇರಲ್ಲಿ ಆಗಿರ್ಬೋದು, ಆ ರೀತಿ ತುಂಬ ಸೇವೆ ಮಾಡ್ಬೋದು. ಈವನ್ ಆಫ್ಟರ್ ದಟ್ MBBS ಮಾಡೋಂಥ ಡಾಕ್ಟರ್ಸ್ಗಳು ತುಂಬ ಜನ UPSC ಪ್ರಿಪ್ರೇಷನ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಏನಕ್ಕೆ ಅವರು ಇಲ್ಲಿಗೆ ಬರಬೇಕು? ಈಗ ಆಲ್ರೆಡಿ ಅವ್ರಿಗೆ ಅಂದರೆ ಸರ್ವಿಸ್ ಆಲ್ರೆಡಿ ಕೊಡ್ತಿರೋದ್ರಿಂದ ಹೆಲ್ತ್ ಕೇರಲ್ಲಿ, ಇಲ್ಲಿನೂ ಸಹ ಸೇಮ್ ವೇ ಅಂದರೆ ಸರ್ವಿಸೇ ಕೊಡ್ತಿರೋಂಥದ್ದು ಪೀಪಲ್ಗೆ, ಸೊಸೈಟಿಗೆಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಬಂದು ಕೊಡಬೇಕಂತ ಏನಿದೆ ಅಂತ? ಇವಾಗ ವರ್ಷಕ್ಕೆ 24 ಲಕ್ಷ ನೀಟ್ ಎಕ್ಸಾಮ್ ಬರೀತಾರೆ. 1,35,000 MBBS ಸೀಟಿಗೆ. ಸೊ ಅದರ ಅರ್ಥ ಗೌರ್ಮೆಂಟ್ ಸೀಟಲ್ಲಿ ಹತ್ತಿರ 1.5 ಲಕ್ಷ ಡಾಕ್ಟರ್ಸು ಹೊರಗೆ ಬರ್ತಾರೆ. ಎಲ್ಲ ಡಾಕ್ಟರ್ಸಿಗೂ ಅವ್ರ ಓನ್ ಪೊಟೆನ್ಷಿಯಲ್ ಅರ್ಥ ಆಗಿರಲ್ಲ, ರಿಯಲೈಸ್ ಆಗಿರಲ್ಲ. ಕೆಲವೊಬ್ಬರಿಗೆ ಅನಿಸಿರುತ್ತೆ, ನಾನು ಒಂದು ಕ್ಲಿನಿಕ್ಕು, ಒಂದು ಹಾಸ್ಪಿಟಲ್ಲು ಅಥವಾ ಒಂದು ಇನ್ಸ್ಟಿಟ್ಯೂಷನಲ್ಲಿ ಡಾಕ್ಟ್ರ್ ಆಗಿ ಕೆಲಸ ಮಾಡೋದಕ್ಕಿಂತ ನನ್ನ ಒಳಗೆ ಪೊಟೆನ್ಷಿಯಲ್ ದೊಡ್ಡದಿದೆ ನಂದು. ಅಂದರೆ ದೊಡ್ಡದಿದೆ ಅಂತಂದರೆ ಸ್ಟೇಟ್ ಲೆವೆಲ್ಲಿಗೆ, ನ್ಯಾಷನಲ್ ಲೆವೆಲ್ಲಿಗೆ ಕಾಂಟ್ರಿಬ್ಯೂಟ್ ಮಾಡುವಷ್ಟು ದೊಡ್ಡದಿದೆ ಅಂತ. ಕೆಲವೊಬ್ಬರು ಡಾಕ್ಟ್ರು ಪಾಲಿಟಿಕ್ಸಿಗೆ ಬಂದು ಮಿನಿಸ್ಟರ್ ಆಗಿರೋರು ಇದ್ದಾರೆ. ಡಾಕ್ಟರ್ಸು ಬಿಸ್ನೆಸ್ ಮೆನ್ ಆಗಿ ದೊಡ್ಡ ದೊಡ್ಡ ಹಾಸ್ಪಿಟಲ್ ಚೇಂಜ್ ಮಾಡೋರು ಇದ್ದಾರೆ. ಸೊ UPSC ಸಿವಿಲ್ ಸರ್ವಿಸ್ ಅಂತ ಬಂದಾಗ ಯು ಕ್ಯಾನ್ ಗೋ ಆನ್ ಟು ಬಿಕಮ್ ಹೆಲ್ತ್ ಸೆಕ್ರೆಟರಿ. ಓಕೆ, ಹೆಲ್ತ್ ಸೆಕ್ರೆಟರಿ ಅಂದರೆ ಹೆಲ್ತ್ ಮಿನಿಸ್ಟರ್ ಈಕ್ವ್ಯಾಲೆಂಟ್ ಹೆಲ್ತ್ ಸೆಕ್ರೆಟರಿ ಇನ್ ಬ್ಯೂರೋಕ್ರಸಿ, ಸ್ಟೇಟ್ ಲೆವೆಲ್ಲಿಗೆ. ಎಂಟೈರ್ ಪಾಲಿಸಿ ಫಾರ್ ದಿ ಎಂಟೈರ್ ಸ್ಟೇಟ್. ನೀವು ನ್ಯಾಷನಲ್ ಲೆವೆಲ್ಲಿಗೆ ಹೋಗ್ಬೋದು, ಅಲ್ಲೂ ಕೂಡ ಹೆಲ್ತ್ ಸೆಕ್ರೆಟರಿ ಇರ್ಬೋದು. ಎನಿಥಿಂಗ್ ಯು ಡೂ ಇಟ್ ಅಪ್ಲೈಸ್ ಟು ದಿ ಎಂಟೈರ್ ಕಂಟ್ರಿ ಆರ್ ಎಂಟೈರ್ ಸ್ಟೇಟ್. ಅಥವಾ ನೀವು DC ಆದಾಗ ನಿಮ್ಮ ಥಿಂಕಿಂಗ್ ಡಿಫ್ರೆಂಟ್ ಇರ್ತದೆ, ಆಯಿತಾ. ಆ್ಯಂಡ್ ಎಂಟೈರ್ ಡಿಸ್ಟಿಕಲ್ಲಿರುವಂಥ PSC ಸಿಸ್ಟಮ್, ಹೆಲ್ತ್ ಸಿಸ್ಟಮ್ ಇರ್ಬೋದು, ಅದನ್ನು ರಿಫಾರ್ಮ್ ಮಾಡೋ ಕೆಪಾಸಿಟಿ ಇರ್ತದೆ ನಿಮಗೆ.
ಸೊ ನಿಮ್ಮದು ಔಟ್ಲುಕ್ಕು, ನಿಮ್ಮದು ಇನ್ಸೈಟ್ಸು, ನಿಮ್ಮದು ಅಪ್ರೋಚ್ ಇದೆಲ್ಲ ಮೋರ್ ಕ್ಲಿನಿಕಲ್ ಇರ್ತದೆ. ಯು ಎಕ್ಸ್ಪೆಕ್ಟ್ ರಿಸಲ್ಟ್, ಯು ಎಕ್ಸ್ಪೆಕ್ಟ್ ಕ್ವಾಲಿಟಿ. ಸೊ ಡಾಕ್ಟರ್ ಮೈಂಡ್ಸೆಟ್ ಅಡ್ಮಿನಿಸ್ಟ್ರೇಷನಲ್ಲಿ ಬೇಕು ಇವತ್ತು. ಆಮೇಲೆ 5.5 ವರ್ಷ, ಪಿ ಜಿ ನೀಟಿಗೆ 1 ವರ್ಷ, ಅದಾದಮೇಲೆ 3 ವರ್ಷ, ಹತ್ತತ್ರ 10 ಇಯರ್ಸು, ಆಯಿತಾ. 10 ಇಯರ್ಸ್ ಕೊಟ್ಟು ನೀವು ಹೋಗಿ ಎಂಡಪ್ ಆಗೋದು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ 1.5 ಲಕ್ಷ ಅಥವಾ 2 ಲಕ್ಷ ಸಂಬಳ ಕೊಡ್ಬೋದು ನಿಮಗೆ ಸ್ಯಾಲ್ರಿ. ಅಲ್ಲಿ ಸೀನಿಯರ್ ಆದ್ರಿ ಅಂತಂದರೆ ಮೇ ಬಿ 3, 4, 5 ಹಿಂಗೆ ಹೋಗ್ಬೋದು. ಅದು ಓಕೆ, ಮದುವೆ ಆಗಿ ಮಕ್ಕಳು ಎಜುಕೇಷನ್ನು, ಒಂದು ಒಳ್ಳೆ ಕಡೆ ಅಪಾರ್ಟ್ಮೆಂಟ್ ತಗೊಳ್ಳೋಕ್ಕೆ ಇನಫ್. ಇಷ್ಟ ಆಯ್ತಂದರೆ ಬೆಂಜು, BMW ಕಾರು ಮುಗೀತು. ಅದು ಒಂದು ಲೆವೆಲ್ ರೀಚ್ ಆಗುತ್ತೆ. ಅದು ದೆನ್ ಇಟ್ ಬಿಕಮ್ಸ್ ಮೊನೋಟನಸ್. ಮೇ ಬಿ ಫ್ರೆಂಡ್ಸ್ ಹತ್ರ ಪಾರ್ಟಿ ಮಾಡೋದು, ಟ್ರಾವೆಲ್ಲು, ಇಟ್ ಈಸ್ ಆಲ್ ಕಂಫರ್ಟ್ ಝೋನ್, ಆಯಿತಾ. ಸೊ ಓಕೆ, ಟ್ರೀಟ್ ಮಾಡ್ತೀರಾ, ಆಪ್ರೇಷನ್ ಮಾಡ್ತೀರಾ, ಅದೆಲ್ಲ ಆಯಿತು, ಇಲ್ಲ ಅಂತಲ್ಲ. ಬಟ್ ನಿಮ್ಮ ಕೆಪಾಸಿಟಿ ಇನ್ನೂ ದೊಡ್ಡದಿರ್ತದೆ. ಅಡ್ಮಿನಿಸ್ಟ್ರೇಷನ್ ಬಂದ್ರಿ ಅಂತಂದರೆ ಯು ಕ್ಯಾನ್ ಲೀವ್ ಅ ಬಿಗ್ ಇಂಪ್ಯಾಕ್ಟ್ ಇಯರ್. ಯಾಕಂದರೆ ನಮ್ಮ ದೇಶದಲ್ಲಿ ಈಗಲೂ ಸಿಕ್ಕಾಪಟ್ಟೆ ಅಸಮಾನತೆ ಇದೆ, ಇನ್ಇಕ್ವಾಲಿಟಿ. ಈಗಲೂ ಹಳ್ಳಿಗಳಲ್ಲಿ ವ್ಯಾಕ್ಸ್ ಇದ್ದಾರೆ, ಆ್ಯಕ್ಸೆಸ್ ಟು ಹೆಲ್ತ್ ಇಲ್ಲ, ಎಜುಕೇಷನ್ ಇಲ್ಲ. ಸೊ ನಿಮ್ಮಂಥವ್ರು ಎಜುಕೇಟೆಡು ಎಕ್ಸ್ಪರ್ಟ್ಸು ಬಂದ್ರಿ ಅಂತಂದರೆ, ಈ ಆ್ಯಕ್ಚುಲಿ UPSC ಆ್ಯಂಡ್ ಗೌರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದೇ ಅದನ್ನು. ಇಂಟರ್ವ್ಯೂನಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಹೋದ್ರು ಅಂತಂದರೆ ದೇ ಆರ್ ಗಿವನ್ ಗುಡ್ ಮಾರ್ಕ್ಸ್. ದೇ ಶುಡ್ ಬಿ ಏಬಲ್ ಟು ಜಸ್ಟಿಫೈ. ಡಾಕ್ಟರ್ಸ್ ಹೋದರೆ ಇಫ್ ದೇ ಕ್ಯಾನ್ ಜಸ್ಟಿಫೈ ರಿಯಲಿ ವೆಲ್ ವೈ ಯು ವಾಂಟ್ ಟು ಬಿ ಇನ್ ಅಡ್ಮಿನಿಸ್ಟ್ರೇಷನ್ ಅಂತ, ದೇ ಆರ್ ಗಿವನ್ ವೆರಿ ಗುಡ್ ಮಾರ್ಕ್ಸ್ ಇನ್ ಇಂಟರ್ವ್ಯೂ. ಸೊ ಹಂಗಾಗಿ ಡಾಕ್ಟರ್ಸ್ ಇರ್ಬೋದು, ಸ್ಪೆಷಲಿಸ್ಟ್ಸ್ ಫ್ರಮ್ ಅದರ್ ಡಿಸಿಪ್ಲಿನ್ಸ್, ದೇ ಆರ್ ಆಲ್ ರಿಕ್ವೈರ್ಡ್ ಇನ್ ಅಡ್ಮಿನಿಸ್ಟ್ರೇಷನ್ ಟುಡೇ. ಓಕೆ ಸರ್, ಈಗ ಮತ್ತೊಂದು ಕ್ವಶನ್ ಏನಂದರೆ, ಸರ್ ನೀವು ಒಂದು PDO ಜಾಬ್ನ ಸೆಕ್ಯೂರ್ ಮಾಡ್ಕೊಂಡಿದ್ರಿ, ಲೈಕ್ ಅದು ಒಂದು ಸ್ಟೇಬಲ್ ಜಾಬ್ ಆಗಿತ್ತು. ಸೊ ಅದನ್ನ ನೀವು ಕ್ವಿಟ್ ಮಾಡಿ ನೀವು ಇದೊಂದು ಇನ್ಸ್ಟಿಟ್ಯೂಷನ್ನ ಬಿಲ್ಡ್ ಮಾಡಬೇಕಾದ್ರೆ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿದ್ರಿ ಟು ಬಿಲ್ಡ್ ಇಟ್. ಓಕೆ, ಇವಾಗ ನೀವು ಆ PDO ಜಾಬ್ನ ಬಿಡಬೇಕಾದ್ರೆ ನಿಮ್ಮಲ್ಲಿ ಭಯ ಇತ್ತಾ? ಯಾವ ಭಯನೂ ಇರಲಿಲ್ಲ. ಲೈಕ್ ಹೇಳ್ದಾಗೆ ನಾವು ಇದನ್ನು ಬಿಟ್ಟರು ನನಗೆ ಭಯ ಇಲ್ಲ. ಇನ್ನೊಂದೇನೋ ಕೊಟ್ಟರೆ ಅದನ್ನು ಬಿಟ್ಟರು ಭಯ ಇಲ್ಲ. ಸೊ ಐ ಮೀ ಫ್ರೀ ಫ್ಲೋಯಿಂಗ್ ಇಂಡಿವಿಜುವಲ್, ಫಿಯರ್ಲೆಸ್ ಅಂತ ಹೇಳಿದ್ನಲ್ಲ ಹಂಗೆ. ಇನ್ಫ್ಯಾಕ್ಟ್ ನಾವು ರೆಸನಿಗೆ ನನಗೆ ಅದು ಸಿಗ್ನಿಫಿಕೆಂಟ್ ಡಿಸಿಷನ್ ಅಂತಲೇ ಅನ್ನಿಸ್ಲಿಲ್ಲ ನನಗೆ. ಇದಿಲ್ಲ ಅಂದರೆ ಇನ್ನೊಂದು, ಇದಿಲ್ಲ ಅಂದರೆ ಇನ್ನೊಂದು ಅಂತಂದರೆ ನಾವು ಬದುಕೋದಕ್ಕೆ 100 ದಾರಿ ಇದ್ದಾವೆ ಜೀವನದಲ್ಲಿ. ಸೊ ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂದರೆ ಡಿಗ್ನಿಟಿ ಇರಬೇಕು, ಆಯಿತಾ. ಆಮೇಲೆ ನಮ್ಮ ಸೆಲ್ಫ್ ಎಸ್ಟೀಮು, ಸೆಲ್ಫ್ ರೆಸ್ಪೆಕ್ಟು, ಸೆಲ್ಫ್ ವರ್ತ್ ಅಂತ ಏನಂತೀವಿ, ಅದಕ್ಕೆ ಅದರದ್ದೇ ಆದಂಥ ಒಂದು ಒಳ್ಳೆ ಜಾಗ ಇರಬೇಕು, ಅವಕ್ಕೆ ಗೌರವ ಕೊಡುವಂಥದ್ದು. ಆ್ಯಂಡ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಏನಾರು ಮಾಡಿದ್ದು. ಕೆಲವೊಬ್ಬರು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, 10-20 ವರ್ಷ ಅಲ್ಲೇ ಕೆಲಸ ಮಾಡ್ತವೆ. ಅವ್ರ ಸೆಲ್ಫ್ ಎಸ್ಟೀಮು, ಸೆಲ್ಫ್ ರೆಸ್ಪೆಕ್ಟಿಗೆ ಅವಮಾನಗಳಾಗ್ತಿರ್ತವೆ, ಅಲ್ಲೇ ಕೊಳಿತಾ ಸಾಯ್ತಿರ್ತಾರೆ. ಇಂಡಿಯಾ ಇಸ್ ಎ ವಾಸ್ಟ್ ಕಂಟ್ರಿ, ಫ್ರೀ ಕಂಟ್ರಿ. ಅದಕ್ಕೆ ಹೇಳಿದ್ದು ನಮ್ಗೆ ಇನ್ನೂ ರಿಯಲೈಸೇಷನ್ ಆಗಬೇಕು ಅಂತ. ನಾವು ಅಲ್ಲೇ ಇರಬೇಕಂತ ರಿಸ್ಕ್ ತೊಗೋಬೇಕು, ರಿಸ್ಕ್ ತಂಗೆ ಹೊರಗೆ ಬರಬೇಕು. ಆಯಿತು, 1 ವರ್ಷ ನೀವು ಬಿಕಾರಿ ಆಗ್ತೀರಾ, ಆಗಿ ಭಿಕ್ಷೆ ಬೇಡಬೇಕಾ, ಪರವಾಗಿಲ್ಲ. ಬಟ್ ಡೆವಲಪ್ ಸಮಥಿಂಗ್ ಆ ಒಂದು ಟ್ರಾನ್ಸಿಷನ್ನಲ್ಲಿ. ನೀವು ಗ್ರೇಟೆಸ್ಟ್ ಪೀಪಲ್, ಸ್ಟೀವ್ ಜಾಬ್ ಅಂತರಿಗೂ ಆಗಿದೆ, ಇಲಾನ್ ಮಸ್ಕ್ ಅಂತರಿಗೂ ಆಗಿದೆ. ದೇ ಹ್ಯಾವ್ ಬೀನ್ ಥ್ರೂ ವರ್ಸ್ಟ್ ಫೇಸಸ್ ಇನ್ ಲೈಫ್, ಬಟ್ ಬೌನ್ಸ್ ಬ್ಯಾಕ್ ಆಗ್ತಾರೆ, ಎಮರ್ಜ್ ಆಗ್ತಾರೆ. ಆ ರಿಯಲೈಸೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ನಾವೇನು ಮಾಡಿಬಿಡ್ತೀವಿ, ಕೆಲಸ ಬಿಟ್ಟರೆ ನಮಗೆ ಸೊಸೈಟಿ ಏನು ಅನ್ಕೊಂತಾರೋ, ಇನ್ನೊಬ್ರು ಏನು ಮಾತಾಡ್ತಾರೋ, ಅದರಲ್ಲೇ ನಾವು ತಲೆ ಕೆಡ್ಸ್ಕೊಂಬಿಟ್ಟು, ಅಥವಾ ವಾಟ್ ನೆಕ್ಸ್ಟ್, ನಾನು ಹೇಳಿದ್ನಲ್ಲ ಅನ್ಸರ್ಟನ್ ಸಿಚುವೇಶನ್ ಬಂತಂದ್ರೆ ಭಯ ಆಗ್ಬಿಡ್ತದೆ. ಎಲ್ಲಿ ಉಳ್ಕೊಳ್ಳೋದು, ಇನ್ನೊಬ್ಬರ ಥರ ದುಡ್ಡು ಕೇಳಬೇಕು, ಅವು ಇವು ಅಂತ. ಯು ಶುಡ್ ಗೋ ಥ್ರೂ ವರ್ಸ್ಟ್ ಫೇಸ್ ಇನ್ ಯುವರ್ ಲೈಫ್. ಎವ್ರಿ ಒನ್ ಶುಡ್ ಗೋ ಥ್ರೂ ವರ್ಸ್ಟ್ ಫೇಸ್ ಇನ್ ದೇರ್ ಲೈಫ್. ಆವಾಗ ಎಮರ್ಜ್ ಆಗ್ಬೋದು. ಸೊ ಈ PDO ಅದಾದ್ಮೇಲೆ KS ಆಯಿತು, ಇನ್ನೇನೇನೋ ಆಯಿತು. ಸೊ ಇಟ್ಸ್ ಆಲ್ ಗುಡ್. ಓಕೆ ಸರ್, ಚೆನ್ನಾಗಿತ್ತು ಆನ್ಸರ್ ಆ್ಯಕ್ಚುಲಿ. ಸರ್ ಇವಾಗ ಮುಂಚೆನೇ ಚೆನ್ನಾಗಿದೆ. ಇಲ್ಲ ಸರ್, ಇದು ತುಂಬ ಚೆನ್ನಾಗಿತ್ತು, ಲೈಕ್ ಮೋಟಿವೇಶನ್ ಟೈಪ್ ಇತ್ತು. ಓಕೆ ಸರ್, ಇವಾಗ ಮತ್ತೆ ಇನ್ನೊಂದು ಕ್ವಶನ್ನು, ಲೈಕ್ ಇದೊಂದು ಸ್ವಲ್ಪ ಪರ್ಸ್ನಲ್ ಕ್ವಶನ್. ಏನಂದರೆ, ನಾನೀಗ ಒಬ್ಬ MBBS ಸ್ಟೂಡೆಂಟು. ಸೊ MBBS, ಬಟ್ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಒಂದು ಸ್ವಲ್ಪ ಪುವರ್ ಬ್ಯಾಕ್ಗ್ರೌಂಡು. ಸೊ ನಾನೇನು ಮಾಡ್ತೀನಿ, MBBS ಆದ ತಕ್ಷಣ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಂದರೆ, ಒಂದು ಜಾಬ್ ಏನೋ ಒಂದು ತೊಗೊಳ್ತಾನೆ. ಸೊ ಆಫ್ಟರ್ ದಟ್ ಫೈನಾನ್ಷಿಯಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋಣ, ಮಗ ಒಂದು ಜಾಬ್ ತೊಗೊಳ್ಳಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಬಟ್ ನನಗೆ ಸಿವಿಲ್ ಸರ್ವಿಸ್ ಕಡೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ನಾನು MBBS ಮುಗಿಸಿದ ತಕ್ಷಣ ನಾನು ಸಿವಿಲ್ ಸರ್ವಿಸ್ ಕಡೆ ಬರಬೇಕಂತ ಒಂದು ಕಡೆ ಇದೆ. ಬಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ವೀಕ್ ಇರೋದ್ರಿಂದ ನಾನು ಹ್ಯಾವ್ ಟು ವರ್ಕ್ ಆಗುತ್ತೆ. ಸೊ ಬಟ್ ಇವಾಗ ನಾನು ಇಲ್ಲಿಂದ ಸಿವಿಲ್ ಸರ್ವಿಸ್ಗೆ ಬರಬೇಕಂದ್ರೆ ಎಷ್ಟು ವರ್ಷ ತಗೋಬೋದು ನಾನು ಕ್ಲಿಯರ್ ಮಾಡೋಕ್ಕೆ? ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ನ UPSC ಎಲ್ಲ ಕ್ಲಿಯರ್ ಮಾಡಲಿಕ್ಕೆ ಎಷ್ಟು ವರ್ಷ ತಗೋಬೋದು? ಬಟ್ ಅಪ್ ಟು ದಟ್
ನಾನು ಫ್ಯಾಮಿಲಿನ ಹೇಗೆ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ? ನಿಮ್ದು ರುಟೀನ್ ಹೆಂಗಿರ್ತದೆ ಡೈಲಿ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಕಾಲೇಜ್? ಮಾರ್ನಿಂಗ್ 8ಇಂದ ಈವ್ನಿಂಗ್ 5ವರೆಗೆ ಇರುತ್ತೆ. ಲೈಕ್ ಫಾರ್ ಎ ಸ್ಟೂಡೆಂಟ್, ನಾನು ಇನ್ನು ಸೆಕೆಂಡ್ ಇಯರ್ ಸ್ಟೂಡೆಂಟ್ ಆಗಿರೋದ್ರಿಂದ. ಬಟ್ ಫೋರ್ತ್ ಇಯರ್ ತನಕ ಹಂಗೆ ಇರ್ತದೆ. ಇಂಟರ್ನ್ಶಿಪ್ ಆದರೆ 10-12 ತಾಸು ಜಾಬ್ ಇರ್ತದೆ, ಮೇ ಬಿ 20 hours ತನಕ ಹೋಗುತ್ತೆ ಫೈನಲ್ ಇದ್ದಾಗ. ಸೊ 5 ಗಂಟೆ ಮೇಲೆ ಏನು ಮಾಡ್ತೀಯ? 5 ಗಂಟೆ ಮೇಲೆ ಏನು ಮಾಡ್ತಾರೆ ಸ್ಟೂಡೆಂಟ್ಸ್? ನೀವೆಲ್ಲ ಏನು ಮಾಡ್ತೀರಿ? 1 hour ರೆಸ್ಟ್ ಮಾಡೋದು. ನೆಕ್ಸ್ಟ್ ಒಂದು ಸ್ವಲ್ಪ ಕಾಂಟೆಂಟ್ ಕ್ರಿಯೇಷನ್ ಅದು ಇದು ಮಾಡೋದು. ನೆಕ್ಸ್ಟ್ ಅದಾದ್ಮೇಲೆ ಮತ್ತೆ ನಾಳೆ ಏನು ಮಾಡ್ತಾರೆ ಅದಕ್ಕೆ ಪ್ರಿಪ್ರೇಷನ್. ಅಂದ್ರೆ ನಾಳೆ ಓದ್ಕೊಂಡು ಸ್ವಲ್ಪ ಓದ್ತೀರಾ? ಒಂದು ಸ್ವಲ್ಪ ಓದಬೇಕಾಗುತ್ತೆ. ಸರಿ. ಸೊ 4 years ಡೈಲಿ 1 to 2 hours ನ್ಯೂಸ್ ಪೇಪರ್ ಓದಿದ್ರೆ ಆಯಿತಾ? ಲೈಕ್ ದ ಹಿಂದೂ, ಡೆಕ್ಕನ್ ಹೆರಾಲ್ಡು, ಎಕನಾಮಿಕ್ ಟೈಮ್ಸು, ಪ್ರಜಾವಾಣಿ, ಎವ್ರಿ ಡೇ ನಿಮ್ಮ ಲೈಬ್ರರಿ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ಬಿಟ್ಟು ಅಲ್ಲಿಗೆ ಹೋಗಿ ಪೇಪರ್ ಎಲ್ಲಿ ಸಿಗ್ತಾವಂತ ನೋಡಿ ಯಾಕಂದ್ರೆ ಓದಲ್ಲ, ಅದಕ್ಕೆ ಹಿಂಗೆ ಹೇಳ್ತಿದ್ದೀನಿ ಮಾರ್ಮಿಕವಾಗಿ. 1 to 2 hour ರೆಗ್ಯುಲರ್ ಪೇಪರ್ ಓದಿದರೆ ದಟ್ ವಿಲ್ ಗಿವ್ ಯು ಹ್ಯೂಜ್ ಕಾನ್ಫಿಡೆನ್ಸ್. ಈ ಎಕ್ಸಾಮ್ನ ನಾನು 1 or 2 ಅಟೆಂಪ್ಟ್ ಕ್ರ್ಯಾಕ್ ಮಾಡ್ತೀನಿ ಅಂತ. ಇಲ್ಲಿ ಎಲ್ಲರ ಸಮಸ್ಯೆ ಏನು ಅಂತಂದರೆ ದೇ ಕಮ್ ವಿತ್ 0 ಜನರಲ್ ಅವೇರ್ನೆಸ್, ನೋ ನ್ಯೂಸ್ ಪೇಪರ್ ರೀಡಿಂಗ್ ಹ್ಯಾಬಿಟ್, ನೋ ಬುಕ್ಸ್ ರೀಡಿಂಗ್ ಹ್ಯಾಬಿಟ್. ಸೊ ಅದಾದಮೇಲೆ 3 to 4 years ಹಿಡಿತದೆ. ಓಕೆನಾ? ಈ ಕ್ವಾಲಿಟಿ ಹ್ಯಾಬಿಟ್ಸ್ನ ಡೆವಲಪ್ ಮಾಡ್ಕೊಂಬಿಟ್ರೆ, ಸಿ ಯು ಸ್ಲೀಪ್ ಫಾರ್ 1 hour, ಯು ಪ್ಲೇ ಫಾರ್ 1 hour, ಇವನ್ ದೆನ್ ಯು ವಿಲ್ ಹ್ಯಾವ್ 2 hours ಟು ರೀಡ್ ಸಮಥಿಂಗ್, ನ್ಯೂಸ್ ಪೇಪರ್ ಅದು ಇದು ಬೇರೆ ಬುಕ್ಸ್ ಎಲ್ಲ ಅವ್ನು ಮಾಡ್ಕೊಂಬಂದಾಗ ಏನಾಗುತ್ತೆ, ವೆನ್ ಯು ಗೇನ್ ದಿ ಕಾನ್ಫಿಡೆನ್ಸ್ ಐ ಕ್ಯಾನ್ ಕ್ರ್ಯಾಕ್ ದಿಸ್ ಎಕ್ಸಾಮಿನೇಷನ್ ಅಂತಂದಾಗ ನಿಮ್ಮ ಪೇರೆಂಟ್ಸ್ಗೆ ಅದು ವಿಸಿಬಲ್ ಆಗುತ್ತದು, ರೈಟ್? ನಿಮ್ಮದು ಮಾತಲ್ಲಿ, ನಿಮ್ಮ ಹ್ಯಾಬಿಟಲ್ಲಿ, ಮನೆಗೆ ಹೋದರೂ ಅದು ಕಂಟಿನ್ಯೂ ಮಾಡ್ತೀರಿ. ಸೊ ದೇ ವಿಲ್ ಗೇನ್ ದಿ ಕಾನ್ಫಿಡೆನ್ಸ್ ದಟ್ ಮೈ ಸನ್ ಈಸ್ ಸಮಥಿಂಗ್, ಈಸ್ ಅಪ್ ಟು ಸಮಥಿಂಗ್ ಬಿಗ್ ಅಂತಂದು. ಸೊ ಅವಾಗ ಏನು ಮಾಡ್ತಾರೆ, ದೇ ವಿಲ್ ಗಿವ್ ಯು ಸಮ್ ಟೈಮ್. ಆದಮೇಲೆ ಓಕೆ 1 or 2 years ಟ್ರೈ ಮಾಡು, ನಿನಗೆ ನಿಜವಾಗ್ಲೂ ಈ ಥರ ವಿಚಾರದಲ್ಲಿ ಆಸಕ್ತಿ ಇದೆ, ದೇಶಕ್ಕೆ ಏನೋ ಕೊಡುಗೆ ಮಾಡಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕನ್ನ ಅವ್ರಿಗೆ ಗೊತ್ತಾಗಬೇಕು ತಾನೇ. ಅದು ಏನೂ ಇರೋದಿಲ್ಲ, ಸಡನ್ನಾಗಿ ಹೋಗ್ಬಿಟ್ಟು ಇಂಟರ್ನ್ಶಿಪ್ ಒಂದು ಮುಗಿದ ತಕ್ಷಣ IAS ಆಗ್ಬೇಕು ಅಂದ್ಬಿಡ್ತೀರಿ, ಶಾಕ್ ಕೊಡ್ತೀವಿ. ಅವ್ರು ಯೋಚನೆ ಮಾಡ್ತಾರೆ, ಅಲ್ಲಪ್ಪ ನೀನು ಓದಲ್ಲ, ಬರೆಯಲ್ಲ, ನೀನು ಜನರಲ್ ನಾಲೆಡ್ಜ್ ಇಲ್ಲ, ಪಾಪ ಅಪ್ಪ ಅಮ್ಮ ಲಿಟ್ರೇಟ್ ಇರ್ಬೋದು, ಇಲ್ಲಿಟ್ರೇಟ್ ಇರ್ಬೋದು, ರೈಟ್? ಒಂದು ರೀಸನ್ ಇದು. ಇನ್ನೊಂದು ಅವರಿಗೆ ಫೈನಾನ್ಷಿಯಲ್ ರಿಕ್ವೈರ್ಮೆಂಟು ಇರ್ಬೋದು, ಇಲ್ಲ ಅಂತಂದಲ್ಲ. ಸೊ ಆವಾಗ ಏನಾಗಲ್ಲ, 1 or 2 years ಕೆಲಸ ಮಾಡಿ, ಆಯಿತಾ? ಸೇವಿಂಗ್ಸ್ ಇಟ್ಕೊಳ್ಳಿ, ದೆನ್ ಅಗೇನ್ ಕಮ್ ಬ್ಯಾಕ್. ಇವನ್ ಆ 2 yearsಲ್ಲೂ ಕಂಟಿನ್ಯೂ ಟು ರೀಡ್ ಬೇಸಿಕ್ NCERT ಬುಕ್ಸ್. ಅಂದರೆ ಲೈಕ್ ಜನರಲ್ ನಾಲೆಡ್ಜಲ್ಲಿ ಡೀಪ್ ಇಂಟ್ರೆಸ್ಟ್ ಇರಬೇಕು. ಎಲ್ಲಿಂದ ಓದ್ತಿರೋ ದಟ್ ಈಸ್ ಇಮ್ಮೆಟೀರಿಯಲ್, ಓಕೆನಾ? ಡೀಪ್ ಇಂಟ್ರೆಸ್ಟ್ ಇರಬೇಕು, ಎಲ್ಲ ವಿಚಾರನ ಆಳವಾಗಿ ತಿಳ್ಕೊಳ್ಳೋ ಒಂದು ಕೆಪಾಸಿಟಿ ಇರಬೇಕು. ಸೊ ಆವಾಗ ವರ್ಕ್ ಮಾಡಿ ಮತ್ತೆ ಯು ಕ್ಯಾನ್ ಕಮ್ ಬ್ಯಾಕ್. ಅದು ನಿಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ವರ್ಕ್ ಮಾಡಿದ ಮೇಲೆ ಆ ವರ್ಕ್ನ ಕ್ವಿಟ್ ಮಾಡೋದು ಕಾನ್ಫಿಡೆನ್ಸ್ ಕೊಡುತ್ತೆ. ಐ ಕ್ಯಾನ್ ಕಂಟಿನ್ಯೂ ವಿತ್ ದಿಸ್ ಅಂತಂದು. ಇವೇನು ಇಲ್ಲ ಅಂತಂದಾಗ ಯಾವಾಗಲೂ ಹಿಂಗೇನೆ ಗುಳ್ಳೆ ಇದ್ದಂಗೆ ನೀರಿನ ಮೇಲೆ ಭಯ ಅನ್ನೋದಿರ್ತದೆ, ಅನ್ಸರ್ಟನ್ ಅನಿಸುತ್ತೆ. ಸೊ ಡಿಸಿಷನ್ ತಗೊಳ್ಳೋದಕ್ಕೆ ನಿಮಗೂ ಭಯ ಆಗ್ತದೆ, ನಿಮ್ಮ ಅಪ್ಪ ಅಮ್ಮಗೂ ಭಯ ಆಗ್ತದೆ. ಸರ್ ಮತ್ತೆ ಈಗ ನೆಕ್ಸ್ಟ್ ಕ್ವಶನ್ ಬಂದು ಏನಂದರೆ, ಕಾಮನ್ ಆಗಿ ಒಂದು 6 lakh ಮೆಂಬರ್ಸು ಪ್ರಿಲಿಮ್ಸ್ ಎಕ್ಸಾಮ್ ಬರೀತಾರೆ. ಅದರಲ್ಲಿ 1000 ಮೆಂಬರ್ಸ್ಗೆ IPS IAS ಆ ರೀತಿ ಕ್ವಾಲಿಫಿಕೇಷನ್ ಪೋಸ್ಟ್ ಎಷ್ಟಿರುತ್ತೆ ಅಷ್ಟು ಕ್ಲಿಯರ್ ಮಾಡ್ತಾರೆ. ಬಟ್ 6 lakh ಮೆಂಬರ್ಸಲ್ಲಿ ಒಂದು 2 lakh ಮೆಂಬರ್ಸ್ಗೆ ಅವ್ರವ್ರ ಸ್ಟೇಟಲ್ಲಿ ಒಂದೊಂದು ಯಾವುದೋ ಒಂದು ಗೌರ್ಮೆಂಟ್ ಜಾಬ್ಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಲೈಕ್ ಒಂದು B ಕ್ಯಾಟಗರಿ, C ಕ್ಯಾಟಗರಿ ಏನೋ ಒಂದು ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಅವ್ರೇನು ಮಾಡ್ತಾರೆ, ಅಲ್ಲಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಬಟ್ ಇನ್ನು 4 lakh ಮೆಂಬರ್ಸ್ ಹಾಗೆ ಉಳಿದಿದ್ದಾರೆ. ಈವನ್ ಆಫ್ಟರ್ 3-4 ಅಟೆಂಪ್ಟ್ಸ್ ಅವ್ರಿಗೆ ಇನ್ನೂ ಲೈಕ್ ಅವ್ರಿಗೆ ಏನು ಜಾಬೇ ಸಿಗ್ತಿಲ್ಲ. ಸೊ ಅಂಥವ್ರಿಗೆ ಏನು ಸಜೆಷನ್ಸ್ ಕೊಡ್ತೀರಾ? ಫಸ್ಟು 1 year, 2 year, 3 year, 4 year ಈ ಸೈಕಲ್ ಸ್ಪೆಂಡ್ ಮಾಡಿದ ಮೇಲೆ ಅವರಿಗವರು ಅರ್ಥ ಮಾಡ್ಕೋಬೇಕು ಅವ್ರು ಬುದ್ಧಿವಂತರಾಗಿದ್ದಾರೆ ಅಂತ. ಇಷ್ಟೊಂದೆಲ್ಲ ಓದಿದ ಮೇಲೆ, ಇಷ್ಟೊಂದೆಲ್ಲ ಬರೋದ ಮೇಲೆ, ತಿಳ್ಕೊಂಡ್ಮೇಲೆ ಅವ್ರು ಬುದ್ಧಿವಂತರಾಗಿದ್ದಾರೆ ಅಂತ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಪ್ರಪಂಚದಲ್ಲಿ ಎಲ್ಲಿ ಬಿಟ್ಟರು ನಾವು ಶೈನ್ ಆಗ್ತೀವಿ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಇರಬೇಕು. ಅಟ್ಯಾಚ್ ಆಗಬಾರ್ದು, ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇರಬಾರ್ದು ಇದಕ್ಕೆ, ಆಯಿತಾ? ವೆಲ್ ಆ್ಯಂಡ್ ಗುಡ್. ಆಗದೆ ಇದ್ರೂ ಎಲ್ಲೋ ಹೋಗಿ ನಾವು ಶೈನ್ ಆಗ್ಬೋದು, ಆ ಕಾನ್ಫಿಡೆನ್ಸ್ ಇರಬೇಕು ನಮಗೆ, ರೈಟ್? ಸೊ ಇಟ್ ಕ್ಯಾನ್ ಬಿ ಎನಿ ಜಾಬ್. ಈಗ ನಾನು PDO ಆದೆ, PDO ಬಿಟ್ಟೆ, 2 ವರ್ಷ ನಾನು ಕೆಲಸ ಮಾಡಿದೆ, ಭಾಳ ಚೆನ್ನಾಗಿ ನೋಟೆಡ್ ಆದೆ ಆ್ಯಕ್ಚುಲಿ. ಹಳ್ಳಿಯವರು ಇಷ್ಟಪಟ್ಟರು, ಅಧಿಕಾರಿಗಳು ಇಷ್ಟಪಟ್ಟರು, ಕೆಲವರು ಉರ್ಕೊಳ್ಳೋರು ಉರ್ಕೊಂಡು ಕಾಟ ಕೊಟ್ಟರು. ಬಟ್ ವಾಟ್ ಎವರ್ ಇಟ್ ಈಸ್, ಬಟ್ ಅವಾಗಲೂ ನಾನು ಭಾಳ ಓದ್ತಾ ಇದ್ದೆ, ಬರೀತಾ ಇದ್ದೆ, ಹಿಂಗೆ ಇದಾಯಿತು. ಒಳ್ಳೆ ಹಾಬೀಸು, ಬಿಗ್ ಆ್ಯಂಬಿಷನ್ನು ಆ್ಯಂಡ್ ನಮ್ಮ ಮೇಲೆ ನಮಗೆ ನಂಬಿಕೆ ಇದಿರಬೇಕು. ಸೊ ಪ್ರಿಲಿಮ್ಸ್ ಆಗಲಿಲ್ವಾ, ದೇರ್ ಆರ್ ಎನ್ ನಂಬರ್ ಆಫ್ ಆಪರ್ಚುನಿಟಿ ಇದೆ, ನಾಟ್ ಓನ್ಲಿ ಇನ್ ಗೌರ್ಮೆಂಟ್ ಎಕ್ಸಾಮ್ಸ್. ನಾನು ಹೇಳ್ತೀನಿ, ನ್ಯಾಷನಲ್ ಲಾ ಸ್ಕೂಲಿಗೆ ಹೋಗಿ, IITಸಿಗೆ ಹೋಗಿ, ಅಪ್ಲೈ ಟು ಹಾರ್ವರ್ಡ್ ಆರ್ ಆಕ್ಸ್ಫರ್ಡ್,
ಬೆಸ್ಟ್ ಇನ್ಸ್ಟಿಟ್ಯೂಷನ್. ನಿಮಗೇನೋ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ, NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇದೆ, ಅಲ್ಲಿಗೆ ಹೋಗಿ. ಫ್ಯಾಷನಲ್ಲಿ NIFTನಲ್ಲಿ ಏನೋ ಕೋರ್ಸ್ ಮಾಡಿ. ಸಿ ನಿಮ್ಮ ಇಂಟ್ರೆಸ್ಟ್ಗಳೇ ಡೆವಲಪ್ ಆಗಿಲ್ಲ ಅಂದರೆ ಇವ್ಯಾವ ಐಡಿಯಾಗಳೇ ಬರಲ್ಲ ತಲೆಗೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಇದೆ, ನಾನು ಮೀಡಿಯಾ ಆ್ಯಂಡ್ ಕಲ್ಚರಲ್ ಸ್ಟಡೀಸ್ ಅಂತ ಹೋಗಿ ಅಪ್ಲೈನೂ ಮಾಡಿದ್ದೆ. ಎಕ್ಸಾಮ್ ಪಾಸಾಗಿ ಇಂಟರ್ವ್ಯೂ ಪಾಸಾಗಿ ಅಡ್ಮಿಷನ್ನು ಸಿಕ್ಕಿತ್ತು ನನಗೆ. KS ಪಾಸ್ ಆಯಿತು ಅಂತ ಈ ಕಡೆ ಬಂದುಬಿಟ್ಟೆ. KS ಪಾಸ್ ಆಗಲಿಲ್ಲ ಅಂದಿದ್ರೆ ನಾನು ಇವತ್ತು ಟಿಸ್ ಮುಂಬೈಯಲ್ಲಿ ಅಲ್ಲಿ ಮೀಡಿಯಾ ಆ್ಯಂಡ್ ಕಲ್ಚರಲ್ ಸ್ಟಡೀಸ್ ಓದಿ ಹೊರಗೆ ಬಂದು ರೈಟರು, ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರು, ಮೂವಿ ಮೇಕರು ಏನೋ ಆಗಿರ್ತಿದೆ. ಇಟ್ ವುಡ್ ಹ್ಯಾವ್ ಟೇಕನ್ ಡಿಫ್ರೆಂಟ್ ಟರ್ನ್. ಸೊ ನಮಗೆ ಆಪ್ಷನ್ಸ್ ಇರಬೇಕು. ಇವ್ರು ಏನಿಲ್ಲ, ಎಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಆಪ್ಷನ್ನು. ಹಿಂಗೆ UPSC ಅಂದರೆ UPSCನೇ. ಈ ಹ್ಯೂಜ್ ನಾಲೆಜ್ ಏನಿದೆಯಲ್ಲ ಅದು ನಮಗೆ ಕ್ಯಾಪಿಟಲ್. ಅದು ಟು ಶೈನ್ ಎನಿವೇರ್ ವಿ ವಾಂಟ್. ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದಪ್ಪ ಅಂದರೆ ನಿಂಗೆ ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಫಿಯರ್ ಏನೂ ಇರೋದಿಲ್ಲ. ಕಲಿಯೋದ್ರಲ್ಲೇ ತಪ್ಪಿದೆ. ಕಲಿಯೋದು ಬರೀ ನೋಟ್ಸ್ ಓದೋದು ಎಕ್ಸಾಮಿಗೆ, ಬುಕ್ಸೇ ಓದಲ್ಲ, ಪೇಪರ್ ಓದಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ಆಲ್ ಸ್ಕ್ರಿವ್ಡ್ ಅಪ್. ಸರ್, ಈಗ ನಾಟ್ ಓನ್ಲಿ UPSC, ನೀಟ್ ಪ್ರಿಪ್ರೇಷನ್ ಆಗಿರ್ಬೋದು, JEE ಎಕ್ಸಾಮ್ ಪ್ರಿಪ್ರೇಷನ್ ಆಗಿರ್ಬೋದು, ಈ ರೀತಿ ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಿರೋಂಥ ಸ್ಟೂಡೆಂಟ್ಸ್ಗೆ ಒಂದಷ್ಟು ಹರ್ಡಲ್ಸ್ ಇದೆ. ಲೈಕ್ ಅವರು ಹೇಗೆ ಅಂದರೆ ಸೆಲ್ಫ್ ಡೌಟ್ ಆಗಿರ್ಬೋದು, ಭಯ ಆಗಿರ್ಬೋದು, ಆ ರೀತಿ ತುಂಬ ಥಿಂಗ್ಸ್ಗಳು. ಮತ್ತು ಪಿಯರ್ ಪ್ರೆಷರ್ ಆಗಿರ್ಬೋದು, ಅವರು ತುಂಬ ಸ್ಕೋರ್ ಮಾಡ್ತಿದ್ದಾರೆ, ಇವರು ತುಂಬ ಸ್ಕೋರ್ ಮಾಡ್ತಿದ್ದಾರೆ. ಮತ್ತು ಪೇರೆಂಟ್ಸ್ ಪ್ರೆಷರ್ ಆಗಿರ್ಬೋದು, ಎಷ್ಟು ವರ್ಷ ಓದ್ತೀಯಾ ಇನ್ನು ಬಂದ್ಬಿಡು ಅಂತ. ಈ ರೀತಿ ತುಂಬ ಹರ್ಡಲ್ಸ್ ಇದೆ. ಇದೆಲ್ಲನೂ ಹೇಗೆ ಟ್ಯಾಕಲ್ ಮಾಡೋದು, ಅದನ್ನ ಮಾಡಿ ಹೇಗೆ ಅವರು ಸಕ್ಸಸ್ ಆಗೋದು? ಅದಕ್ಕೆ ಮೋಸ್ಟ್ ಆಫ್ ದೆಮ್ ವರ್ಕ್ ಹಾರ್ಡ್, ಮೋಸ್ಟ್ ಆಫ್ ದೆಮ್ ಆರ್ ಸೀರಿಯಸ್ಸು ಇರ್ತಾರೆ. ಎಲ್ಲಿ ಲ್ಯಾಕಿಂಗ್ ಇರುತ್ತೆ ಅಂತಂದರೆ ಅವರು ಫೀಡ್ಬ್ಯಾಕ್ ತೊಗೊಳಲ್ಲ, ರೈಟ್? ಕಾನ್ವರ್ಸೇಷನ್ಸ್ ಇರಲ್ಲ. ನೀನು ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀಯ, ಒಂದು ಕ್ಯಾಬಿನ್ನು ಒಂದು ರೂಮಲ್ಲಿ ಕೂತ್ಕೊಂಡು ಬೆಳಗಿಂದ ರಾತ್ರಿ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀಯ. ಬಟ್ ಆರ್ ಯು ಇನ್ ದಿ ರೈಟ್ ಡೈರೆಕ್ಷನ್? ಇಫ್ ಯು ಆರ್ ಗೋಯಿಂಗ್ ಥ್ರೂ ಅ ರಫ್ ಫೇಸ್, ಮಾತಾಡ್ಬೇಕಲ್ಲ ಯಾರ ಹತ್ರನಾದ್ರು. ಮೇ ಬಿ ಮನೆಯವರಿಗೆ ಫೋನ್ ಮಾಡಿ ಬೈಯೋದು, ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡ್ ಇದ್ದಪ್ಪ ಅಂದ್ರೆ ಅವ್ರ ಹತ್ರ ಕಿತ್ತಾಡೋದು, ಫ್ರೆಂಡ್ಸ್ ಇದ್ದರೆ ಅಲ್ಲಿ ಹಂಗಿರ್ತದೆ. ನಾವು ಕೂತಿರ್ತೀವಿ ಮೆಂಟರ್ಸು, ಎಕ್ಸ್ಪೀರಿಯನ್ಸ್ ಇದೆಲ್ಲ ನೋಡ್ಕೊಂಬಂದು ಇವೆಲ್ಲ ಒಂದು ಫೈನ್ ಶೇಪ್ ತಗೊಂಡು ಕೂತಿರ್ತೀವಲ್ವ. ಸೊ ವಿ ವಿಲ್ ಗಿವ್ ಯು ಸಜೆಷನ್ಸ್, ಓಕೆನಾ? ಸೊ ಆವಾಗ ಈ ಥರ ಫಿಯರು, ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸು ಇವೆಲ್ಲ ಕಾಮನ್. ಇವೆಲ್ಲ ಯಾರೂ ಪರ್ಫೆಕ್ಟ್ ಇರಲ್ಲ, ಆನ್ ಆ್ಯಂಡ್ ಆಫ್ ಇದ್ದೇ ಇರ್ತದೆ. ಬಟ್ ಅವಾಗ ಮೆಂಟರ್ಸ್ ಹತ್ರ ಹೋಗಿ ಫೀಡ್ಬ್ಯಾಕ್ ತೊಗೋಬೇಕು, ಶೇರ್ ಮಾಡಬೇಕು, ಆಯಿತಾ? ನೀವು ವೆನ್ ಯು ಶೇರ್ ಯುವರ್ ಹ್ಯಾಪಿನೆಸ್, ನಿನ್ನೆ ಯಾರೋ ಎಸ್ಸೆ ಟಾಪಿಕ್ ತೋರಿಸ್ತಾಯಿದ್ದು, ವೆನ್ ಯು ಶೇರ್ ಯುವರ್ ಹ್ಯಾಪಿನೆಸ್ ಇಟ್ ಈಸ್ ಡಬಲ್ಡ್, ವೆನ್ ಯು ಶೇರ್ ಯುವರ್ ಸಾರೋ ಇಟ್ ಈಸ್ ಹಾಫ್ಡ್ ಅಂತ, ಹಾಫ್ ಆಗ್ತದೆ ಅಂತ. ಹಿಂಗೆ ಮೇನ್ಲಿ ಇದು ಲ್ಯಾಕಿಂಗ್ ಇದೆ ಈ ಫೀಲ್ಡಲ್ಲಿ. ಆಮೇಲೆ ಇನ್ನೊಂದು ಎರಡನೇ, ನಾನು ಆಗಲೇ ಹೇಳ್ದಂಗೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ಎಲ್ಲಿಂದ ಬರುತ್ತೆ ಕಾನ್ಫಿಡೆನ್ಸು? ಅದೇ ತುಂಬ ನಾಲೆಡ್ಜ್ ತೊಗೊಂಡ್ರೆ ಅಲ್ಲಿ ತುಂಬ ಆಸಕ್ತಿ ಇತ್ತು. ನಾವು ವರ್ಲ್ಡ್ನ ಬ್ರಾಡಾಗಿ ನೋಡೋದ್ರಿಂದ ಆ್ಯಂಡ್ ಹ್ಯಾವಿಂಗ್ ಇಂಟ್ರೆಸ್ಟ್ ಇನ್ ಹಾಬೀಸ್, ಇದು ಇಲ್ಲಾಂದ್ರೆ ಅದು. ಈ ಆಪರ್ಚುನಿಟಿ ಕ್ಲೋಸ್ ಆಯಿತು ಅಂತಂದರೆ ಇನ್ನೊಂದು ಕಡೆ ಒದ್ದು ಬಾಗಿಲನ್ನ ತೆಗೆದು ನಾನು ಮಾಡ್ಕೊತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ನನಗೆ. ಸೊ ನನಗೆ ಆಯ್ಕೆಗಳು ಇಲ್ಲ ಅಂದಾಗ ಕಾನ್ಫಿಡೆನ್ಸ್ ಇರಲ್ಲ. ಸೊ ಇಟ್ ಈಸ್ ಕಾಂಬಿನೇಷನ್ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್. ಆಮೇಲೆ ಎವ್ರಿ ಒನ್ ಕ್ಯಾನ್ ಆ್ಯಕ್ಚುಲಿ ಡೆವಲಪ್ ದೆಮ್. ಅದು ಆಮೇಲೆ ಇನ್ನೊಂದು ಇಂಟೆಲಿಜೆಂಟ್ ಆಗಿರಬೇಕು. ಇಂಟೆಲಿಜೆಂಟ್ ಅಂತಂದರೆ ಆನ್ ದ ಗೋ ನೋಡಿ ಕಲಿತು ಫ್ಲೆಕ್ಸಿಬಲ್ ಇರಬೇಕು. ಕೆಲವೊಬ್ರು ರಿಜಿಡ್ ಇರ್ತಾರೆ, ನಾನು ಬುದ್ಧಿವಂತ ಅನ್ಕೊಂಬಂದಿರೋ ಇರ್ತಾರೆ, ಇನ್ನೂ ಏನೇನೋ ಇರ್ತವೆ. ರಿಜಿಡ್ ಅಂದರೆ ವೆರೈಟಿ ಆಫ್ ರಿಜಿಡಿಟಿ ಇರ್ತದೆ. ಆ ಮೂಮೆಂಟಲ್ಲಿ ಕಲಿತು ಫ್ಲೆಕ್ಸಿಬಲ್ ಇರಬೇಕು. ನಾನು ತಪ್ಪು ಮಾಡಿದರೆ ತಪ್ಪು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಕ್ವಾಲಿಟಿ ಇರಬೇಕು, ಆ ಹ್ಯುಮಿಲಿಟಿ ಇರಬೇಕು. ಥಟ್ ಅಂತ ಕಲ್ತ್ಬಿಟ್ಟು ಇಂಪ್ರೂವ್ ಹಾಕೊಂಡು ಹೋಗ್ತಾ ಇರಬೇಕು. ಅವಾಗ ಗೊತ್ತೇ ಆಗಲ್ಲ, ಸ್ಮೂತ್ ಅನಿಸುತ್ತೆ. ಸರ್, ಇವಾಗ ಇನ್ನೊಂದು ಕ್ವಶನ್ನು ಏನಂದರೆ MBBS ರಿಲೇಟೆಡೇ ಬರುತ್ತೆ. ನನಗೇನು ಸರ್, MBBS ಅಂದರೆ ಆ ರೀತಿ ಅಲ್ಲ, ಜಸ್ಟ್ ಹಾಗೆ ಹೇಳ್ತೀನಿ ಸರ್. ಈಗ ಫಾರ್ ಎಕ್ಸಾಂಪಲ್ MBBS ಡಿಗ್ರಿ ಮುಗಿಸಿ ಒಬ್ಬ ಡಾಕ್ಟರ್ ಆಗುವಂಥ ಡಾಕ್ಟರ್ ಆಗಿರ್ತಾನೆ. ಸೊ ಅವನು ಮತ್ತೆ ವಾಪಸ್ UPSC ಪ್ರಿಪ್ರೇಷನ್ ಮಾಡ್ಬೇಕಂತ ಹೇಳಿ ಬರ್ತಾನೆ. ಬಟ್ ಈಸ್ ಎ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್. ಅವ್ನು ನೀವು ಹೇಳ್ದಾಗೆ ಅವ್ನು ಡೈಲಿ ನ್ಯೂಸ್ ಪೇಪರ್ ಓದ್ದೇ ಇರ್ಬೋದು. ಆ ರೀತಿ ತುಂಬ ಥಿಂಗ್ಸ್ಗಳು ಅವನೇನು ಮಾಡ್ತಿರಲ್ಲ, ಜಸ್ಟ್ ಮೆಂಟಲಿ ನಾನು UPSC ಓದಬೇಕಂತ ಹೇಳಿ UPSCಗೆ ಬರ್ತಾನೆ. ಬಟ್ ಅವನು ಕ್ವಾಲಿಫೈ ಮಾಡೋಕ್ಕಾಗಲ್ಲ. ಲೈಕ್ IAS ಆಗಿರ್ಬೋದು, ಏನೂ ಕ್ವಾಲಿಫೈ ಮಾಡೋಕ್ಕಾಗಲ್ಲ. ಬಟ್ ಅಟ್ ಲಾಸ್ಟ್ ತುಂಬ ಕಷ್ಟಪಟ್ಟು ಲೈಕ್ KASನ ಕ್ವಾಲಿಫೈ ಮಾಡಿಕೊಂಡು ಒಂದು ತಹಸೀಲ್ದಾರ್ ಪೋಸ್ಟ್ಗೆ ಬರ್ತಾನೆ. ಬಟ್ ನನಗನ್ನಿಸ್ದಾಗೆ ಒಬ್ಬ ಡಾಕ್ಟರ್ ಒಂದು 2-3 ಇಯರ್ಸ್ ವರ್ಕ್ ಮಾಡೋ
ಅಂತ ಡಾಕ್ಟರ್ಗೂ ಪೋಸ್ಟ್ಗೆ ಎಷ್ಟು ಬೆಲೆ ಇದೆ ಸೊಸೈಟಿಲಿ, ಸೇಮ್ ವೇ ಒಂದು ತಹಸೀಲ್ದಾರ್ಗೂ ಅಷ್ಟೇ ಬೆಲೆ ಇದೆ. ಬಟ್ ಇವನು MBBSನ ಬಿಟ್ಟು ಇಲ್ಲಿ ವರ್ಕ್ ಮಾಡಿದೆ, ಅಲ್ಲಿಂದ ಈ ಕಡೆ ಬಂದು ತಹಸೀಲ್ದಾರ್ ಪೋಸ್ಟ್ಗೆ ಅವನು ಸೆಲೆಕ್ಟ್ ಆಗ್ತಾನೆ. ಬಟ್ ಈಗ ನನ್ನ ಡೌಟ್ ಏನಂದರೆ, ಈ ಪರ್ಸನ್ನು ಆ ತಹಸೀಲ್ದಾರ್ ಪೋಸ್ಟಿಂದ ಕಂಟಿನ್ಯೂ ಮಾಡಬೇಕಾ, ಇಲ್ಲ ವಾಪಸ್ MBBS ಬರಬೇಕಾ, ಇಲ್ಲ ಇನ್ನೊಂದು ವರ್ಷ ಇನ್ನೂ ಒಂದು ಸ್ವಲ್ಪ ಅವನು ಫೀಡ್ಬ್ಯಾಕ್ ತೊಗೊಂಡು ಹಾರ್ಡ್ ವರ್ಕ್ ಮಾಡಿ IPS ರಿಲೇಟೆಡ್ ಇನ್ನೊಂದು ವರ್ಷ ಇನ್ನೊಂದು ಅಟೆಂಪ್ಟ್ ತೊಗೊಂಡು ಕ್ವಾಲಿಫೈ ಮಾಡ್ಕೋಬೇಕಾ ಅಂತ? ಡಾಕ್ಟ್ರಾಗಿ MBBS ಮುಗಿಸ್ಕೊಂಡು ತಹಸೀಲ್ದಾರ್ ಆಗಿದ್ದರೆ ನನಗನ್ಸೋದು ಅಲ್ಲಿ ಸೆಟ್ಲ್ ಆಗಬಾರ್ದು. ಫರ್ದರ್ ಟ್ರೈ ಮಾಡಿ UPSCಗೆ ಹೈಯರ್ ಪೊಸಿಷನ್ಗೆ ಹೋಗ್ಬೇಕು. ಯಾಕಂದರೆ ಬೀಯಿಂಗ್ ಎ ಡಾಕ್ಟರ್ ಇಸ್ ಎ ಗ್ರೂಪ್ A, ಕ್ಲಾಸ್ 1 ಅಂತ ಹೇಳ್ತೀವಿ. ಇದು ಗ್ರೂಪ್ B ಆಗ್ತದೆ. ಬಟ್ ಹಂಗಂದ್ರೆ ತಹಸೀಲ್ದಾರು ಕೆಟ್ಟದು ಅಂತಂದಲ್ಲ. ಈಗ ಕೆಲವೊಬ್ಬರು ತಹಸೀಲ್ದಾರ್ ದುಡ್ಡು ಚೆನ್ನಾಗಿ ಮಾಡ್ಕೋಬೋದು ಅಂತಂದು ಉಳ್ಕೊಂಡ್ಬಿಡ್ಬೋದು. ಅವರಿಗೆ ಈ ಅಟೆನ್ಷನ್ನು ಅವು ಇವೆಲ್ಲ ಸಿಗ್ತದೆ, ಅದು ಚೆನ್ನಾಗಿದೆ ಅಂತಂದು ಅಲ್ಲೂ ಸೆಟ್ಲ್ ಆಗಿಬಿಡ್ಬೋದು. ಸೊ ಬೇಸಿಕಲಿ ನಿಮ್ಮನ್ನು ನೀವು ಅಂಡರ್ಮೈನ್ ಮಾಡ್ಕೊಂಡಂಗೆ ಆ ಥರ ಇಂಡಿವಿಜುವಲ್ಸು. ಬಟ್ ಸ್ವಲ್ಪ ಡಿಸಿಪ್ಲಿನ್ಡಾಗಿ ಡೆಡಿಕೇಟೆಡ್ ಆಗಿದ್ದು ಸ್ವಲ್ಪ ಪುಷ್ ಮಾಡಿದ್ವಿ ಅಂತಂದರೆ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸ್ PSI ಆದ ತಕ್ಷಣ ಸೆಟ್ಲ್ ಆಗಿಬಿಡ್ತಾರೆ. ತಹಸೀಲ್ದಾರ್ ಆದರೆ ಸೆಟ್ಲ್ ಆಗ್ತಾರೆ. ದೇ ಮೇ ಟ್ರೈ ಬಟ್ ವಿತ್ ಹಾಫ್ ಹಾರ್ಟೆಡ್ ಎಫರ್ಟ್. ಸರ್, ಇದು UPSC ರಿಲೇಟೆಡ್ ಒಂದು ಕ್ವಶನ್ನು. ಲೈಕ್ ನಾನು ಗೂಗಲ್ ಸರ್ಚ್ ಮಾಡಿದಾಗೆ ಲೈಕ್ 10 lakh ಮೆಂಬರ್ಸು ಪ್ರಿಲಿಮ್ಸ್ಗೆ ಅಪ್ಲಿಕೇಶನ್ ಹಾಕ್ತಾರೆ. ಅದರಲ್ಲಿ ಓನ್ಲಿ ಲೈಕ್ 6 lakhs 5 lakhs ಮೆಂಬರ್ಸ್ ಅಷ್ಟೇ ಪ್ರಿಲಿಮ್ಸ್ ತಗೊಳ್ಳೋದು. ಇನ್ನು ಸ್ಟಿಲ್ 4 lakh ಮೆಂಬರ್ಸ್ ಅಪ್ಲಿಕೇಶನ್ ಹಾಕಿದ್ರೂ ಸಹ ಅವರು ಎಕ್ಸಾಮ್ ತಗೊಳ್ತಿಲ್ಲ. ಲೈಕ್ ಏನಕ್ಕೆ ಅವರು ಆ ರೀತಿ ಎಕ್ಸಾಮ್ ಅಂದರೆ ಅಪ್ಲಿಕೇಶನ್ ಹಾಕಿದ್ಮೇಲೂ ಏನಕ್ಕೆ ತಗೋತಿಲ್ಲ? ಲೈಕ್ ಅವ್ರ ಹತ್ರ ಏನು ತುಂಬ ಭಯ ಕಾಡ್ತೈತಾ, ಇಲ್ಲ ಪ್ರಿಪ್ರೇಷನ್ನೇ ಕಂಪ್ಲೀಟ್ ಆಗಿಲ್ವಾ? ಕಂಪ್ಲೀಟ್ ಆಗಿಲ್ಲ ಅಂದರೆ ಅಪ್ಲಿಕೇಶನ್ ಏನಕ್ಕೆ ಹಾಕಬೇಕು? ಇದರಲ್ಲಿ ಲೈಕ್ ಆ ಸ್ಟೂಡೆಂಟ್ಸಲ್ಲಿ ಯಾವ ರೀತಿ ಕ್ಯಾರೆಕ್ಟರ್ಸ್ ನಿಮಗೆ ಕಾಣಿಸುತ್ತೆ? 21 ವರ್ಷ ಆಗಿರ್ಬೇಕಂತ ಇರ್ತದೆ. ಎಷ್ಟೊಂದು ಜನ UPSC ಮಾಡಬೇಕಂತ ಕನ್ಸ್ಕೊಂಡಿರ್ತಾರೆ, ಚೈಲ್ಡ್ಹುಡ್ ಡ್ರೀಮ್ ಅಂತ. ದ ಲ್ಯಾಕ್ ಗೈಡೆನ್ಸ್. ಅವ್ರಿಗೆ ಯಾರು ಸರಿಯಾಗಿ ಗೈಡ್ ಮಾಡೋರು ಇರೋಲ್ಲ, ಅಥವಾ ಆ ರೀತಿ ಅವರು ಅಪ್ರೋಚ್ ಮಾಡಿರೋಲ್ಲ. ಡಿಗ್ರಿ ಆದ ತಕ್ಷಣ ಏನು ಪ್ರಿಪೇರ್ ಆಗಿರೋಲ್ಲ. ಅಯ್ಯೋ 6 ಅಟೆಂಪ್ಟ್ ಇದ್ದಾವೆ, 9 ಅಟೆಂಪ್ಟ್ ಇದ್ದಾವೆ, ಅಥವಾ ಅನ್ಲಿಮಿಟೆಡ್ ಅಟೆಂಪ್ಟ್ ಇದ್ದಾವೆ, ಒಂದು ನೋಡೋಣ ಅಂತಂದು ಸುಮ್ಮನೆ ಅಪ್ಲಿಕೇಶನ್ ಹಾಕ್ತಾರೆ. ಕೆಲವರು ಬರೀತಾರೆ. ಆ್ಯಕ್ಚುಲಿ ಆ 5 lakh ಸಮಥಿಂಗ್ ಬರೆಯೋದ್ರಲ್ಲಿ ನನ್ನ ಕೇಳಿದರೆ 3 to 4 lakh ಸುಮ್ಮನೆ ಬರೆಯೋರೇ ಜಾಸ್ತಿ. ಸೀರಿಯಸ್ಸಾಗಿ ಪ್ರಿಪೇರ್ ಯಾರೂ ಆಗಿರೋದಿಲ್ಲ ಅದರಲ್ಲಿ. ಸೀರಿಯಸ್ ಪ್ರಿಪ್ರೇಷನ್ನು ಒಂದು ನನ್ನ ಕೆಟಗರಿ ಇದೆ. ವೆರಿ ಸೀರಿಯಸ್ ಪ್ರಿಪ್ರೇಷನ್ ಅರೌಂಡ್ 5,000 to 6,000 ಇರ್ತಾರೆ ಅಷ್ಟೇ. ಸೀರಿಯಸ್ ಪ್ರಿಪ್ರೇಷನ್ ಅಂದರೆ ಕೋಚಿಂಗ್ ಜಾಯ್ನ್ ಆಗಿರ್ತಾರೆ, ಕಾಂಪಿಟೇಟಿವ್ ಎಕ್ಸಾಮಿಗೆ ರೆಡಿ ಆಗ್ತಿರ್ತಾರೆ. ಅಂಥವ್ರು ಒಂದು 50,000 to 60,000 ಜನ ಇರ್ಬೋದು. ಇನ್ನು ಉಳಿದವರೆಲ್ಲ ಏನೋ ಅಟೆಂಪ್ಟ್ ಇದೆ, ನೋಡೋಣ ಹೆಂಗಿದೆ ಏನು ಅಂತಂದು ಅಪ್ಲೈ ಮಾಡಿ ಬರೆಯೋರೇ ಜಾಸ್ತಿ ಇರ್ತಾರೆ. ಸೊ ಕಾಂಪಿಟೇಷನ್ ಆ್ಯಕ್ಚುಲಿ ಕಡಿಮೆ ಹಂಗೆ ನೋಡ್ಕೊಂಡು ಹೋದರೆ. ಇಟ್ ಈಸ್ 5,000 to 6,000 ಅಂದರೆ ಡೈಲಿ ಆನ್ಸರ್ ರೈಟಿಂಗು, ಎಸ್ಸೆ ರೈಟಿಂಗು, ಟೆಸ್ಟ್ಗಳು ಬರೆಯೋದು, ಪ್ರಾಕ್ಟೀಸ್ ಮಾಡೋದು, ಅಂಥವ್ರು ಒಂದು 5,000-6,000 ಜನ ಇರ್ತಾರೆ ಅಷ್ಟೇ. ಇನ್ನು ಉಳಿದವರು ನೋಡೋಣ ಅಂತಂದು ಆಮೇಲೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿ ಆಗ್ತಿರ್ತಾರೆ, ಗ್ರೂಪ್ C, ಗ್ರೂಪ್ B. ಸೊ ಅಪ್ಲಿಕೇಶನ್ ದೇ ಜಸ್ಟ್ ಅಪ್ಲೈ, ಹಿಂಗೆ ಬರೀತಾರೆ. ಇನ್ನೂ 4-5 ಲಕ್ಷ ಜನ ಯಾಕೆ ಬರೆಯಲ್ಲ ಅಂತಂದರೆ ಅವರಿಗೆ ಕಾನ್ಫಿಡೆನ್ಸ್ ಇರೋಲ್ಲ, ಪ್ರಿಪೇರ್ ಮಾಡಿರಲ್ಲ. ಇನ್ಫ್ಯಾಕ್ಟ್ ಅವ್ರು ಬುದ್ಧಿವಂತರು ಅದರಲ್ಲಿ, ರೈಟ್? ದೇ ಆರ್ ಸೇವಿಂಗ್ ದೇರ್ ಅಟೆಂಪ್ಟ್ಸ್. 1, 2, 3 ಅಟೆಂಪ್ಟ್ ಹೆಂಗೋ ಗೊತ್ತಿಲ್ಲದಂಗೆ ಹೋಗ್ಬಿಡ್ತವೆ. ಆಮೇಲೆ ಸೀರಿಯಸ್ ಆಗ್ತಾರಲ್ಲ ಸೆಕೆಂಡು 3rd ಅಟೆಂಪ್ಟಲ್ಲಿ, ಅವಾಗ ಹೊಟ್ಟೆ ನೋವು ಶುರು ಆಗುತ್ತೆ. ಅಯ್ಯೋ ನಾನು 2 ಅಟೆಂಪ್ಟ್ ಸುಮ್ಮನೆ ವೇಸ್ಟ್ ಮಾಡ್ಕೊಂಬಿಟ್ಟೆ. ನಾವು ಹೇಳಿರ್ತೀವಿ ಬರಿಬೇಡಿ ಅಂತಂದು. ಅಂದರೆ ಅಪ್ಲಿಕೇಶನ್ ಹಾಕೋದು ಬೇರೆ, ಅಟೆಂಪ್ಟ್ಸ್ ತಗೊಳ್ಳೋದು. ಅಪ್ಲಿಕೇಶನ್ ಹಾಕಿದರೆ ಅಟೆಂಪ್ಟ್ ಕೌಂಟ್ ಆಗಲ್ಲ. ಓಕೆ. ಅಪ್ಲಿಕೇಶನ್ ಹಾಕಿದ್ರೆ ಕೌಂಟ್ ಆಗಲ್ಲ. ಅಲ್ಲಿ ಹೋಗಿ ಅಟೆಂಡೆನ್ಸ್ ಹಾಕ್ಬೇಕು ಒಳಗೆ. ಗೇಟ್ ಒಳಗೆ ಹೋದರೆ ಅಟೆಂಪ್ಟ್, ಗೇಟ್ ಒಳಗೆ ಹೋದ್ರೂ ಸಾಕು, ಅಟೆಂಪ್ಟ್ ಕೌಂಟ್ ಆದಂಗೆ ಅದು. ಮತ್ತು ಹೊರಗೆ ಬಿಡಲ್ವಲ್ಲ, ಹೋಗಲೇಬೇಕಲ್ಲಿ. ಸೊ ಅಲ್ಲಿ ಎಕ್ಸಾಮ್ ಕೊಟ್ಟಿವಿ ಅಂತಂದರೆ ಅಟೆಂಪ್ಟ್ ಕೌಂಟ್ ಆಗುತ್ತೆ. ಅದರ್ವೈಸ್ ಮಿಯರ್ ಅಪ್ಲೈಯಿಂಗ್ ಡಸಂಟ್ ಕೌಂಟ್ ಆಸ್ ಅನ್ ಅಟೆಂಪ್ಟ್. ಸೊ ಅದಕ್ಕೆ ನಾವೇನು ಸಜೆಸ್ಟ್ ಮಾಡ್ತೀವಿ, ಇಫ್ ಅಟ್ ಆಲ್ ಯು ರಿಯಲಿ ವಾಂಟ್ ಟು ಗಿವ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಫಾರೆಸ್ಟ್ರಿ ಅಪ್ಲೈ ಮಾಡಿ ಅಂತ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಪ್ಲೈ ಮಾಡಿ. ವೇಸ್ಟ್ ಅಟೆಂಪ್ಟ್. ಸಿವಿಲ್ ಸರ್ವಿಸ್ ಅಟೆಂಪ್ಟ್ ಹಂಗೆ ಇರುತ್ತೆ. IAS ಆಗೋರಿಗೆ ಎಕ್ಸ್ಪೀರಿಯನ್ಸು ಸಿಗ್ತದೆ. ಸೊ ಪ್ರಿಪೇರ್ ಆದಮೇಲೆ ಹೋಗಿ ಸಿವಿಲ್ ಸರ್ವಿಸ್ ಬರೀರಿ ಅಂತ. ಸರ್, ಈಗ ಇನ್ಸ್ಟಿಟ್ಯೂಷನ್ ಮೇಲೆ ಒಂದು ಕ್ವಶನ್ನು ಏನಂದರೆ, ಈಗ ಆಲ್ರೆಡಿ ಸೌತ್ ಇಂಡಿಯಾದಲ್ಲಿ ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ ಇದೆ ಇದು. ಇವಾಗ ಇದೇ ಇನ್ಸ್ಟಿಟ್ಯೂಟು ತುಂಬ ಕಡೆ ಲೈಕ್ ಈಗ ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು, ದಾವಣಗೆರೆಯಲ್ಲಿ ಆಗಿರ್ಬೋದು, ಇಲ್ಲೆಲ್ಲ ಎಸ್ಟಾಬ್ಲಿಷ್ ಮಾಡಿದ್ದೀರಾ. ಸ್ಟಿಲ್ ಇನ್ನು ಲೈಕ್ ಟೈರ್ 1 ಸಿಟೀಸಲ್ಲಿ ಲೈಕ್ ಮುಂಬೈ ಆಗಿರ್ಬೋದು,
ಚೆನ್ನೈ ಆಗಿರ್ಬೋದು, ಇದೇ ಸೌತ್ ಇಂಡಿಯಾದಲ್ಲಿ ಇನ್ನೂ ತುಂಬ ಕಡೆ ಎಸ್ಟಾಬ್ಲಿಷ್ ಮಾಡ್ಬೋದು, ಲೈಕ್ ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ. ಬಟ್ ಅದೆಲ್ಲ ಬಿಟ್ಟು ಶ್ರೀನಗರಲ್ಲಿ ಒಂದು ಸೆಂಟರ್ ಓಪನ್ ಮಾಡಿದ್ರಿ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ಏನಕ್ಕೆ ಅದನ್ನ ಟಾರ್ಗೆಟ್ ಮಾಡಿದ್ದು? ಈಗ ಯು ಪಿ ಎಸ್ ಸಿ ಪ್ರಿಪೇರ್ ಆಗಬೇಕಾದ್ರೆ ಇವೆಲ್ಲ ತುಂಬ ಓದ್ತಿದ್ವಲ್ಲ ಮ್ಯಾಗ್ಝಿನ್ ಅವು ಇವು, ಆ್ಯಂಡ್ ಸೊ ಒಂದು ಸೆನ್ಸಿಟೈಸೇಷನ್ ಆಗಿತ್ತು. ಸೊ ನಮ್ಮ ದೇಶ ಡೆವಲಪ್ ಆಗಬೇಕು ಅಂತಂದರೆ ನಮ್ಮ ಕೆಪಾಸಿಟಿಯಿಂದ ನಮ್ಗೆ ಏನಾಗುತ್ತೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಸೊ ಜಮ್ಮು ಕಾಶ್ಮೀರು ಆ್ಯನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಂಡಿಯಾ, ರೈಟ್, ಜಿಯೋಗ್ರಫಿಕಲಿ. ಬಟ್ ಎಲ್ಲೋ ಒಂದು ಕಡೆ ಮೆಂಟಲಿ ಅಂತ ಬಂದಾಗ, ಅಂದರೆ ಸೈಕಾಲಜಿಕಲಿ ನಾಟ್, ಸ್ವಲ್ಪ ಡಿಸ್ಟೆನ್ಸ್ ಇದೆ ಅವರಿಗೂ ನಮಗೂ. ಸೊ ನಾನು ಯು ಪಿ ಎಸ್ ಸಿ ಅಪ್ಲಿಕೇಶನಾಗಿ ಇಂಟರ್ವ್ಯೂಗೆ ಹೋದಾಗಲೂ ಕರ್ನಾಟಕ ನೆಕ್ಸ್ಟು ಜಮ್ಮು ಕಾಶ್ಮೀರ ಹಾಕಿದ್ದೆ ನಾನು. ರಿಸ್ಕ್ ತೊಗೊಳಲ್ಲ ಯಾರು. ಕರ್ನಾಟಕದವರು ನೆಕ್ಸ್ಟ್ ಹಾಕೋದು ತಮಿಳ್ನಾಡು ಹಾಕ್ತಾಯಿದ್ರು ಅಥವಾ ಮಹಾರಾಷ್ಟ್ರ ಹಾಕ್ತಾಯಿದ್ರು. ಸೊ ನಾನು ಜಮ್ಮು ಕಾಶ್ಮೀರ ಫಸ್ಟ್ ಅದನ್ನೇ ಹಾಕ್ತೀನಿ ಅಂತ ಕೂತಿದ್ದೆ. ನಮ್ಮ ಮನೆ ನಾವು ಅಪ್ಪ ಇದ್ಬಿಟ್ಟು ಕರ್ನಾಟಕ ಹಾಕೋ, ಸಿಗಲಿಲ್ಲ ಅಂದ್ರೆ ಜಮ್ಮು ಕಾಶ್ಮೀರ ಹೋಗುವಂತೆ ಅಂತಂದು. ಸೊ ಅವಾಗ ಅಂದರೆ IAS ಆಗಿ ಜಮ್ಮು ಕಾಶ್ಮೀರ ಹೋಗ್ಬೇಕನ್ನೋದು ಇತ್ತು ನನಗೆ. ಅಲ್ಲೋಗಿ ಒಳ್ಳೆ ಕೆಲಸ ಮಾಡಿ ವಿ ಶುಡ್ ಯುನೈಟ್ ಇಂಡಿಯಾ, ಕನೆಕ್ಟ್ ಇಂಡಿಯಾ ಅನ್ನೋದು ಒಂದು ಫೀಲಿಂಗ್ ಇತ್ತು. ಸೊ ಅವಾಗ ಈಡೇರಲಿಲ್ಲ ಅದು. ಈಗ ಯು ಪಿ ಎಸ್ ಸಿ ಕೋಚಿಂಗ್ ಮಾಡಿದ ಮೇಲೆ ಕೆಪಾಸಿಟಿ ಇತ್ತು. ಸೊ ಹಂಗಾಗಿ ಶ್ರೀನಗರದಲ್ಲಿ ಹೋಗಿ ಮಾಡಿ ಅಲ್ಲಿ ಮುಸ್ಲಿಮ್ ಮಹಿಳೆಯರಿಗೆ ಫುಲ್ ಫ್ರೀ ಇದೆ. ಸೋಲ್ಜರ್ಸ್ ಮಕ್ಕಳು ಯಾರು ಬಂದರು ಅಂತಂದ್ರೆ ಅವ್ರಿಗೂ ಫ್ರೀ ಕೊಡ್ತೀವಿ. ಬೇಸಿಕಲಿ ವೆರಿ ಅಫೋರ್ಡೆಬಲ್ ವೇನಲ್ಲಿ ಅಲ್ಲಿ ನಡೀತಾ ಇದೆ. ಓಕೆ ಸರ್, ಈಗ ಇನ್ನು ಮಿಕ್ಕಿದ್ದು ಸಿಟೀಸಲ್ಲೆಲ್ಲ ಯಾವಾಗ ಎಸ್ಟಾಬ್ಲಿಷ್? ಇಲ್ಲ, ಮಾಡಲ್ಲ, ಸದ್ಯಕ್ಕೆ ಸಾಕು. ಇವಾಗೆಲ್ಲ ಟೆಕ್ನಾಲಜಿ ಬಂದಿದೆ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಟು ಬಿ ಎವ್ರಿವೇರ್. ಆಮೇಲೆ ಇನ್ನೊಂದು ಒರಿಜಿನಲ್ ಆಸೆ ಇದ್ದಿದ್ದು ಹೆಂಗೆ, ಹೆಗ್ಗೋಡಲ್ಲಿ ನೀನಾಸಂ ಫೇಮಸ್ ಆತಲ್ಲ, ಗೊತ್ತಲ್ಲ ನೀನಾಸಂ, ಹೆಗ್ಗೋಡು ನಾಟಕ ಅಂತಂದರೆ ಅಲ್ಲಿಗೆ ಹೋಗಬೇಕು ಅಂತ, ಕಲಿಬೇಕು ಅಂದರೆ ಥಿಯೇಟರ್. ಸೊ ಯಶ್ ಅವರೆಲ್ಲ ಅಲ್ಲಿದ್ದು ಬಂದವರು. ಆ ಪ್ಲೇಸ್ ಚೆನ್ನಾಗಿದೆ ಅಂದರೆ ಎಲ್ಲಿದ್ದರೂ ಹುಡ್ಕೊಂಬರ್ಬೇಕು, ಕಲಿಬೇಕು ಅಂತಂದರೆ. ಸೊ ಹಂಗೆ ಇದು ಆಗಲಿ ಅನ್ನೋದು ಒಂದು ಆಸೆ ಇತ್ತು. ಬಟ್ ಮಧ್ಯದಲ್ಲಿ ಜಮ್ಮು ಕಾಶ್ಮೀರ, ಡೆಲ್ಲಿನೂ ಮಾಡಿದ್ವಿ. ಆಮೇಲೆ ದಾವಣಗೆರೆಯಲ್ಲಿ ಲೋಕಲಾಗಿ ಮಾಡಿದ್ವಿ, ಅಲ್ಲಿರೋರಿಗೆ ಅಫೋರ್ಡೆಬಲಾಗಿ ಸಿಗಲಿ ಅಂತಂದು. ಬಟ್ ಬೆಂಗಳೂರು ಇವತ್ತು ನಾನು ಅಂದ್ಕೊಂಡಂಗೆ ಹಬ್ ಆಗಿದೆ. ಇವತ್ತು ಡೆಲ್ಲಿ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಬಂದು ನಮ್ಮ ಚಂದ್ರ ಲೇಔಟ್ ಸುತ್ತಮುತ್ತ ಮಾಡಿದ್ದಾವೆ. ಅದು ಅನ್ಇಮ್ಯಾಜಿನಬಲ್ಲು. ಕರ್ನಾಟಕದವರು ಮೋರ್ ದೆನ್ 60-70% ಇಲ್ಲೇ ವೆರಿ ಅಫೋರ್ಡೆಬಲ್ ರೇಟಲ್ಲಿ ಕೋಚಿಂಗ್ ತಗೊಳ್ಳಂಗಾಗಿದೆ. ಸೊ ಇದೊಂದು ಹಬ್ಬಾಗಿ ಡೆವಲಪ್ ಆಯಿತು. ಸೊ ಬೆಂಗಳೂರು IT ಸಿಟಿ ಅಂತ ಗೊತ್ತಿತ್ತು. ಇವಾಗ ಡೆಲ್ಲಿ ಬಿಟ್ಟರೆ ಬೆಂಗಳೂರು UPSC ಸಿವಿಲ್ ಸರ್ವಿಸಸ್ಸಿಗೆ. ಸೊ ಅದು ಒಂದು ಪ್ರೌಡ್ ಅಚೀವ್ಮೆಂಟ್, ಕರ್ನಾಟಕನ UPSC ಹಬ್ ಮಾಡಿದ್ದು. ಸರ್ ಮತ್ತೆ ಒಂದು ಕ್ವಶನ್ಸ್ ಏನಂದರೆ, ಲೈಕ್ ಸ್ಟೂಡೆಂಟ್ ಯಾರೋ ಒಬ್ಬ ಪರ್ಸನ್ ಇರ್ತಾನೆ ಅಂದ್ಕೊಳ್ಳಿ, ಅವರು ತುಂಬ ಅಟೆಂಪ್ಟ್ಸ್ಗಳು ಎಕ್ಸಾಮ್ಸ್ನ ತೊಗೊಂಡಿರ್ತಾನೆ. ಲೈಕ್ ತುಂಬ ಅಟೆಂಪ್ಟ್ಸ್ ತೊಗೊಂಡ್ರೂ ಅವನು ಕ್ವಾಲಿಫೈ ಆಗೋಕ್ಕೆ ಸಾಧ್ಯ ಆಗಿರಲಿಲ್ಲ ಅವನಿಗೆ. ಲೈಕ್ ಅವನದು ಏನೋ ನೆಗೆಟಿವಿಟೀಸ್ ಇರುತ್ತೆ, ಅವನೇನೋ ಫಾಲೋ ಮಾಡ್ತಿರಲ್ಲ. ಸೊ ಅವನಿಗೆ ಅಟ್ ಲಾಸ್ಟ್ ಫೈನಲ್ ಅಟೆಂಪ್ಟ್ ತಗೊಳ್ಳೋಕ್ಕೆ ಅಂತ ಬರ್ತಾನೆ. ಸೊ ಅಂಥ ಪರ್ಸನ್ಗೆ ನಿಮ್ಮ ಸಜೆಷನ್ ಏನು? ಇದೇ ಲಾಸ್ಟ್ ಫೈನಲ್ ಅಟೆಂಪ್ಟ್. ಜಾಸ್ತಿ ಓದಬೇಡ ಅಂತ. ಓದೋದೆಲ್ಲ ಓದಿರ್ತಾನೆ, ಮಾಡೋದೆಲ್ಲ ಮಾಡಿರ್ತಾನೆ. ಅಲ್ಲಿ ತನಕ ಎಷ್ಟೊಂದು ಓದಿ ಮಾಡಿಲ್ಲ ಅಂತಂದರೆ ಸಮ್ ಇಶ್ಯೂ ವಿತ್ ಹೌ ಈಸ್ ಅಪ್ರೋಚಿಂಗ್ ದಿ ಎಕ್ಸಾಮ್. ರಿಲ್ಯಾಕ್ಸ್ಡಾಗಿ ಅಪ್ರೋಚ್ ಮಾಡ್ಬೇಕು ಎಕ್ಸಾಮ್ನ. ಈ UPSC ಎಕ್ಸಾಮ್ನ ನೀವು ಆ ಮೊಮೆಂಟ್ ತನಕ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರಿ. ವೆನ್ ದಟ್ ಮೊಮೆಂಟ್ ಕಮ್, ದಟ್ ಈಸ್ ದ ಮೊಮೆಂಟ್ ವೆನ್ ಯು ನೀಡ್ ಟು ಬಿ ಟೋಟಲಿ ಫ್ರೀ, ಟೋಟಲಿ ರಿಲ್ಯಾಕ್ಸ್ಡ್ ಆಗಿರ್ಬೇಕು ಮೈಂಡು. ಇಲ್ಲಂಗೆ ಅಲ್ಲಿ ರಿವರ್ಸ್ ಆಗುತ್ತೆ. ಅಲ್ಲಿ ತನಕ ಚೆನ್ನಾಗಿರ್ತಾರೆ, ಆ ಮೂಮೆಂಟ್ ಬಂದ ತಕ್ಷಣ ಫುಲ್ ಇದಾಗ್ಬಿಡ್ತಾರೆ. ಮೋಸ್ಟ್ ಆಫ್ ದೆಮ್ ಅದಕ್ಕೆ ಫೇಲ್ ಆಗೋದು. ಸೊ ಇನ್ನೂ ಜಾಸ್ತಿ ಓದೋಷ್ಟು ಏನಾಗುತ್ತೆ, ಅದು ಆ್ಯಂಗ್ಸೈಟಿ ಇನ್ನೂ ಜಾಸ್ತಿ ಆಗ್ತದೆ. ಏನಾದ್ರು ಜಾಬ್ ಮಾಡಿ, ಏನಾದರೂ ಹಾಬೀಸ್, ಹೈಯರ್ ಎಜುಕೇಷನ್ ಮಾಡ್ಕೊಳ್ಳಿ. ಒಂದು 4 to 5 hours ರಿಲ್ಯಾಕ್ಸ್ಡಾಗಿ ಓದ್ಕೊಂಡು, ಇದು ನನ್ನ ಕ್ಲೋಜರಿಗೆ ಅಷ್ಟೇ ಬರೀತಿರೋದು. ನನಗೆ ಬೇಡ IAS ಬೇಡ, ಏನೂ ಬೇಡ, ಒಂದು ಫುಲ್ಫಿಲ್ಮೆಂಟು. ಐ ಆಮ್ ಗೋಯಿಂಗ್ ಟು ಗಿವ್ ಬೆಸ್ಟ್ ಅಟೆಂಪ್ಟ್. ಬಟ್ ಬೆಸ್ಟ್ ಅಂತಂದರೆ ನಾಟ್ ಇನ್ ಟರ್ಮ್ಸ್ ಆಫ್ ಅಗೇನ್ ನಾಲೆಡ್ಜ್ ಅಲ್ಲ, ಇನ್ ಸೈಕಾಲಜಿಕಲ್ ವೇ. ಕ್ಲೋಜರ್ ಬೇಕು ನನಗೆ ಅಂತ. ಮೋಸ್ಟ್ ಲೈಕ್ಲಿ he or she will clear, and I have seen many cases like that. ಈಗ ಗುಲ್ಬರ್ಗ ಜಿಲ್ಲಾ ಪಂಚಾಯತ್ CEO ಆಗಿದ್ದಾರೆ ರಾಹುಲ್ ಸಂಕ್ನೂರ್ ಅಂತ. ಅವ್ರು ಇಲ್ಲಿ ಇವ್ಯಾಲ್ಯೂಯೇಷನ್ ಮಾಡ್ತಾಯಿದ್ರು. ಅವರು he wanted to just go back to IT job, and before that he just wanted to give one attempt. ಆ ಅಟೆಂಪ್ಟ್ ಅಷ್ಟೊಂದು ಓದಲಿಲ್ಲ. he was working here and ಇವ್ಯಾಲ್ಯೂಯೇಷನ್ ಎಲ್ಲ ಮಾಡಿಕೊಂಡು ರ್ಯಾಂಕ್ 17 ಬಂತು. ಒಬ್ಬರು ಕಿರಣ್ ಎಸ್ ಅಂತ, ಈಸ್ ಆಲ್ಸೋ ನವೋದಯನು ಜೂನಿಯರು. he was 1 or 2 years ಜೂನಿಯರು. ಲಾಸ್ಟ್ 6th ಅಟೆಂಪ್ಟು he had given up. ಹಾಗೆ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಕೊಡ್ತೀನಿ ಅಂತಂದ್ಬಿಟ್ಟು ಹೀಗೆ ರ್ಯಾಂಕ್ 300 ಎಷ್ಟೋ ಬಂತು, 308 ಸಮಥಿಂಗ್.
IRS ಕಮಿಷನರು, ಕೀರ್ತನ ಅಂತಂದ್ರೆ ರ್ಯಾಂಕ್ 167 ಬಂತು, 5 ಕಾನ್ಸಿಕ್ಯೂಟಿವ್ ಫಿಲ್ಮ್ಸ್ ಫೇಲ್ ಆಯಿತು, ಇಲ್ಲಿ ತಹಶೀಲ್ದಾರ್ ಆಗೋಯ್ತು. ಹಂಗಾಗಿ ಏನು ಓದಲಿಲ್ಲ ಅಟೆಂಪ್ಟ್, ಕೋವಿಡ್ ಟೈಮ್ ಇತ್ತು. ಸೊ ಶಿ 20s ಶಿ ಜಸ್ಟ್ ಗೇವ್ ಎಕ್ಸಾಮ್, ಶಿ ಗಾಟ್ ಆಲ್ ಇಂಡಿಯಾ ರ್ಯಾಂಕ್. ಸೊ ಇಟ್ ಈಸ್ ನಾಟ್ ಯುವರ್ ನಾಲೆಜ್, ಇಟ್ ಈಸ್ ಯುವರ್ ಮೈಂಡ್, ಅದು ಮೆಸಸ್ ಅಪ್ ಎವ್ರಿಥಿಂಗ್. ಅದು ರಿಲ್ಯಾಕ್ಸ್ ಆಗ್ಬೇಕಂತಂದರೆ ಅದಕ್ಕೆ ಹೇಳೋದು ಯಾವಾಗಲೂ ಹಾಬೀಸು. ಸರ್, ಪೊಲಿಟಿಕಲ್ ರಿಲೇಟೆಡ್ ಕ್ವಶನ್ ಏನಂದರೆ, ಸರ್ ಈಗ ನೀವು ಲಾಸ್ಟ್ ಟೈಮ್ ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿಲಿ ನಿಂತಿದ್ರಿ MP ಎಲೆಕ್ಷನ್ಗೆ. ಸೊ ಇಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ 40,000+ ವೋಟ್ ತೊಗೊಳ್ಳೋದು ತುಂಬ ಗ್ರೇಟ್ ಅಚೀವ್ಮೆಂಟ್ ಅಂತ ನನಗೆ ಅನಿಸುತ್ತೆ. ಲೈಕ್ ಯಾರೂ ತೊಗೊಂಡಿರಲಿಲ್ಲ ಆ ಟೈಮಲ್ಲಿ, ನೀವೊಬ್ಬರೇ ತೊಗೊಂಡಿದ್ದು. ಸೊ ಈ ಪೊಲಿಟಿಕಲ್ ಜರ್ನಿಯಲ್ಲಿ ಏನೇನೆಲ್ಲ ಕಲ್ತ್ರಿ ಅನ್ನೋದು ಒಂದು ಕ್ವಶನ್. ಸೊ ಒನ್ ಲೆಸನ್ನು, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಕಂಟ್ರಿ, ರೈಟ್. ಆ್ಯಂಡ್ ಎರಡನೇ ಲೆಸನ್ ಕಲ್ತಿದ್ದು ಅಂಬೇಡ್ಕರ್ ಸಿಗ್ನಿಫಿಕೆನ್ಸ್ ಬಗ್ಗೆ. ಅದಕ್ಕಿಂತ ಮುಂಚೆ ನಮಗೆ ಪಾಠ ಕೇಳ್ತಿದ್ವಿ, ಓದಿದ್ವಿ, ಸಿಗ್ನಿಫಿಕೆನ್ಸ್ ಅರ್ಥ ಆಗಿರಲಿಲ್ಲ. ಬಿಕಾಸ್ ನೀವು ಹಳ್ಳಿಗಳಿಗೆ ಹೋದಾಗ ಗೊತ್ತಾಗುತ್ತೆ ವಾಟ್ ಅಂಬೇಡ್ಕರ್ ಡಿಡ್ ಈಸ್ ವೈ ಇಟ್ ಈಸ್ ಸೋ ಇಂಪಾರ್ಟೆಂಟ್ ಅನ್ನೋದು. ಆಮೇಲೆ ಮೂರನೇದು ಇನ್ಇಕ್ವಾಲಿಟಿ ಅನ್ನೋದು ಇಟ್ ಈಸ್ ಬೈ ಡಿಸೈನ್ ಅಂತ, ಇಂಟೆನ್ಷನಲ್, ಅದು ಆಕ್ಸಿಡೆಂಟಲ್ಲು ಇನ್ಸಿಡೆಂಟಲ್ ಅಲ್ಲ, ಅದು ಸಿಸ್ಟಮ್ನ ಆ ಥರ ಕ್ರಿಯೇಟ್ ಮಾಡಿದ್ದಾರೆ. ಬಲಾಢ್ಯರು ಅಂತ ಹೇಳ್ತೀವಲ್ಲ ಅವರು, ಆ್ಯಂಡ್ ವೆಸ್ಟೆಡ್ ಇಂಟ್ರೆಸ್ಟ್ ಇರೋರು ಆ ಥರ ಕ್ರಿಯೇಟ್ ಮಾಡಿದ್ದಾರೆ. ಫೋರ್ತ್ ಲೆಸನ್ ಬಂದು ಪಾಲಿಟಿಕ್ಸಲ್ಲಿ ಬಿಗ್ ಪಾಸಿಬಿಲಿಟೀಸ್ ಇದೆ, ರಿಸ್ಕ್ ತಗೊಳ್ಳೋರು ಕಡಿಮೆ. ಕಂಫರ್ಟ್ ಝೋನಲ್ಲೇ ಎತ್ಕೊಂಡು ಕಮೆಂಟ್ ಹೊಡಿಯೋರು ಜಾಸ್ತಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ಇಟ್ ಇಸ್ ವೆರಿ ಈಸಿ ಟು ಕಮೆಂಟ್ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ. ಬಟ್ ಒಂದು ಹಳ್ಳಿಗೆ ಹೋಗಿ ಥಿಕ್ ಆಫ್ ದ ಥಿಂಗ್ಸ್, ಜನಗಳ ಮಧ್ಯೆ ಇದ್ಕೊಂಡು ಕೆಲಸ ಮಾಡೋದು, ಅವ್ರ ಪರವಾಗಿ ಮಾತಾಡೋದು, ಸಂವಾದ ಮಾಡೋದು, ಆಮೇಲೆ ಅವ್ರ ಹತ್ರ ಹೇಳಿಸ್ಕೊಳ್ಳೋದು, ಬೈಸ್ಕೊಳ್ಳೋದು, ಬೊಗಳಿಸ್ಕೊಳ್ಳೋದು, ಇವೆಲ್ಲ ಈಸಿ ಅಲ್ಲ ಇವೆಲ್ಲ. ಬಟ್ ಅದು ಮೋರ್ ರಿವಾರ್ಡಿಂಗ್. ಅದು ಗ್ರಾಸ್ ರೂಟ್ ಲೆವೆಲ್ ಆ್ಯಕ್ಟಿವಿಸಮ್, ಗ್ರಾಸ್ ರೂಟ್ ಲೆವೆಲ್ ಎಂಗೇಜ್ಮೆಂಟ್ ವಿತ್ ದಿ ಪೀಪಲ್ ಇದೆಯಲ್ಲ, ದಟ್ ಈಸ್ ದಿ ಪಲ್ಸ್ ಆಫ್ ದಿ ಡೆಮೋಕ್ರಸಿ. ಅದು ದಟ್ ಈಸ್ ದಿ ಸೋರ್ಸ್ ಆಫ್ ಡೆಮೋಕ್ರಸಿ. ಅಲ್ಲಿ ಕೆಲಸ ಮಾಡೋರು ಭಾಳ ಕಡಿಮೆ ಇದ್ದಾರೆ. ಎಲ್ಲ ಕಂಫರ್ಟ್ ಝೋನಲ್ಲಿ ಲೀಡ್ರ್ ಸುತ್ತ ಗಿರ್ಕಿ ಹೊಡ್ಕೊಂಡು, ಅವ್ರಿಗೆ ಬಕೆಟ್ ಹಿಡ್ಕೊಂಡು, ಅವ್ರು ಹೇಳಿದ್ದನ್ನು ಕೇಳಿ ಅವ್ರಿಗೆ ಖರ್ಚು ಮಾಡ್ಕೊಂಡು ಲೀಡ್ರ್ ಆಗಿರೋರು ಭಾಳ ಜನ ಇದ್ದಾರೆ. ಬಟ್ ವಾಟ್ ಇಂಡಿಯಾ ರಿಕ್ವೈರ್ಸ್ ಅಂತಂದರೆ ಗ್ರಾಸ್ ರೂಟ್ ಲೆವೆಲ್ ಲೀಡರ್ಸ್. ಸೊ ಅದು ನನಗೆ ಭಾಳ ಇಷ್ಟ. ನಮಗೆ ಈ AC ಕೂತ್ಕೊಂಡು ಭಾಳ ಹೊತ್ತು ಕೆಲಸ ಮಾಡೋಕ್ಕಾಗಲ್ಲ. ಹಳ್ಳಿಗಳಿಗೆ ಹೋಗ್ತಿರ್ಬೇಕು, ಬಿ ಅಮಾಂಗ್ ದ ಪೀಪಲ್. ಸೊ ಆ್ಯಂಡ್ ಅದೇಪ್ಪ, ನವೋದಯ ಸ್ಕೂಲಿಂದ ಬಂದಿರೋದು, ಆಮೇಲೆ UPSC ಪ್ರಿಪ್ರೇಷನ್ನು, ದೇ ಆಲ್ ಹ್ಯಾವ್ ಟಾಟ್ ಹ್ಯುಮಿಲಿಟಿ, ಆಮೇಲೆ ಎಂಗೇಜಿಂಗ್ ವಿತ್ ದ ಪೀಪಲ್ ಇನ್ ಅ ವೆರಿ ಹಾನೆಸ್ಟ್ ವೇ ಆ್ಯಂಡ್ ವಿತ್ ಗುಡ್ ಇಂಟೆನ್ಷನ್. ಸೊ ಇನ್ನೂ ಏನೂ ಆಗಿಲ್ಲ, ನಾನು ಸ್ಥಾನಮಾನಾಗಿ ಇನ್ನೇನು ಬಂದಿಲ್ಲ, ಗೊತ್ತಿಲ್ಲ. ಬರ್ಬೋದು, ಬರ್ದೇನೂ ಇರ್ಬೋದು, ಅದು ನಾಟ್ ಇಂಪಾರ್ಟೆಂಟ್. ಅದನ್ನು ಇಲ್ಲಿಂದನೇ ಕಲ್ತಿರೋದು. ಅಟ್ಯಾಚ್ಮೆಂಟ್ ಇಲ್ಲ. ಇದು ಏನೋ ಒಂದು ಔಟ್ಕಮ್ ಇಟ್ಕೊಂಡು ಹಿಂಗೆ ಆಗುತ್ತೆ, ಆ್ಯಂಬಿಷನ್ ಇದೆ ಆಗಲಿ ಅಂತಂದು. ಆಗದೇ ಇದ್ದರೂ ಪರ್ಫೆಕ್ಟ್ಲಿ ಫೈನ್, ಲೈಫಲ್ಲಿ ಭಾಳ ಹ್ಯಾಪಿಯಾಗಿದ್ದೀವಿ ನಾವು. ಆದರೂ ಅಷ್ಟೇ ಹ್ಯಾಪಿಯಾಗಿರ್ತೀವಿ. ಸೊ ಕಲಿಯೋದು ಇನ್ನೂ ಭಾಳ ಇದೆ, ಇನ್ನೂ ಕಲ್ತಿಲ್ಲ. ಸೊ ಸ್ವಲ್ಪ ಕಲ್ತಿದ್ದೀವಿ. ಆಗಲೇ ಹೇಳಿದ್ನಲ್ಲ, ಎವ್ರಿ ಡೇ ಎವ್ರಿ ಮೊಮೆಂಟ್ ಕಲಿಯೋದು ಭಾಳ ಇರ್ತದೆ. ಕಲಿತಾ ಹೋಗೋದು. ಜಾಸ್ತಿ ಕಲ್ತ ಮೇಲೆ ಏನಾದರೂ ಒಂದು ಲಾಟ್ರಿ ಹೊಡಿಬೋದು, ನೋಡೋಣ. ಸರ್, ಇವಾಗ ಪಾಡ್ಕಾಸ್ಟ್ ಎಂಡ್ ಬಂದಿದ್ದೀವಿ. ಓಕೆ, ಒಂದು ಫೈನಲ್ ಕ್ವಶನ್ ಏನಂದರೆ, ಒಂದು 20 ವರ್ಷ ಆದಮೇಲೆ ಮತ್ತೆ ನಾನು ಇದೇ ಪ್ಲೇಸಲ್ಲಿ ಬಂದು ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿದ್ರೆ ಏನು ಲೆಗಸಿನ ಬಿಲ್ಡ್ ಮಾಡಬೇಕಂತ ಇದ್ದೀರಾ 20 ವರ್ಷಕ್ಕೆ? ಈಗ ಯಾರಾದರೂ ಒಬ್ಬ ನಿಮ್ಮ ಬಗ್ಗೆ ಏನಾದರೂ ಓದಬೇಕು ಅಂತ ಇದ್ದರೆ, ಯಾರೊಬ್ಬ ಬರಿಬೇಕು ಅಂತ ಇದ್ದರೆ ನಿಮ್ಮ ಬಗ್ಗೆ, ನೀವು ಏನು ಲೆಗಸಿನ ಬಿಲ್ಡ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಮತ್ತು ನಿಮ್ಮನ್ನ ಈಗ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ನಾನು IAS ಇನ್ಸೈಟ್ಸ್ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಅಂತ ಕೊಟ್ಟಿದ್ದೆ. ಮುಂದೆ ಇನ್ನೇನಾದರೂ ಎಕ್ಸ್ಟ್ರಾ ಕೊಡಬೇಕಾಗಿ ಇಷ್ಟಪಡ್ತೀರಾ? 20 years ಅಂತ ಅಂದರೆ ನೋಬಡಿ ನೋಸ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಮೊದಲನೇದು ನಾವು ಇರ್ತೀವೋ ಇಲ್ವೋ ಅದೇ ಡೌಟು, ಆಯಿತಾ. ಎರಡನೇದು ಒಬ್ಬ ಪವರ್ಫುಲ್ ಪೊಲಿಟಿಷಿಯನ್ ಆಗಿರೋ ಸಾಧ್ಯತೆಯೂ ಇರ್ತದೆ. ಇಲ್ಲ ಅಂತಂದರೆ ನಮ್ಮ ಹೊಲ ಮಾಡ್ಕೊಂಡಿರುವಂಥ ಸಾಧ್ಯತೆಯೂ ಇರ್ತದೆ. ಎರಡು ಎಕ್ಸ್ಟ್ರೀಮ್ ಇರ್ತದೆ, ಆಯಿತಾ. ಆರಾಮಾಗಿ ಇದೆಲ್ಲ ಏನೋ ಬೇಡಪ್ಪ ಅಂತಂದು ಹೋಗೋ ಸಾಧ್ಯತೆಯೂ ಇರ್ಬೋದು. ಅಥವಾ ಇಲ್ಲಿ ಫೇಲ್ ಆದ್ವಿ ಅಂತಂದ್ರೆ ಹಂಗೆ ಗೊತ್ತಿಲ್ಲ, ವಿ ಡೋಂಟ್ ನೋ, ಅನ್ಸರ್ಟನ್ ಇರುತ್ತೆ. ಆಮೇಲೆ ಮೂರನೇದು, ಇಲ್ಲ ಇವೆಲ್ಲ ಸಾಕು, ಭಾಳ ಕಲ್ತಿದ್ದೀನಿ ಅಂತಂದು ಸಾಹಿತಿ ಆಗಿರೋ ಸಾಧ್ಯತೆಯೂ ಇರ್ತದೆ. ರೈಟರು ಅಥವಾ ಇನ್ನೇನೋ ಆಗಿರೋ ಸಾಧ್ಯತೆ ಇರುತ್ತೆ, ವಿ ಡೋಂಟ್ ನೋ. ಬಟ್ ಐ ಆಮ್ ಸಂಬಡಿ ಹೂ ಡೋಂಟ್ ವಾಂಟ್ ಟು ಸ್ಟಾಪ್ ಲರ್ನಿಂಗ್ ಆ್ಯಂಡ್ ಮೂವಿಂಗ್.
ಏನಾದರೂ ಕಲಿತಾ ಏನಾದರೂ ಮಾಡ್ತಾ ಹೋಗ್ತಿರ್ತೀವಿ. ಬಟ್ ವಿತ್ 3 ಪ್ರಿನ್ಸಿಪಲ್ಸ್. ಒಂದು, ಆಲ್ವೇಸ್ ಹ್ಯಾವ್ ಗುಡ್ ಇಂಟೆನ್ಷನ್, ಆಯಿತಾ? ನೀವೇನೇ ಮಾಡಿದರೂ ಒಳ್ಳೆಯ ಉದ್ದೇಶದಿಂದ ಮಾಡಿ ಅನ್ನೋದು. ಎರಡನೇದು, ವಾಟ್ ಎವರ್ ಯು ಡು ವಿತ್ ಅಟ್ಮೋಸ್ಟ್ ಆನೆಸ್ಟಿ ಅಂತ, ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟಾಗಿ ಮಾಡ್ಕೊಂಡೋಗಿ. ಅವೇನು ಗಿಮ್ಮಿಂಗ್ ಬೇಡ, ಡಬಲ್ ಗೇಮ್ ಬೇಡ, ಇನ್ನೊಬ್ಬರಿಗೆ ಏನೋ ಮಾಡೋದು ಬೇಡ ಅಂತ ಹಂಗೆ. ಸೊ ಮೂರನೇದು, ಕನ್ಸಿಸ್ಟೆಂಟಾಗಿರಬೇಕು ಅಂತ. ನಾವೇನೇ ಮಾಡಿದರೂ ಕೂಡ ಕನ್ಸಿಸ್ಟೆಂಟಾಗಿರಬೇಕು. ನಾಲ್ಕನೇದು ಆ್ಯಡ್ ಮಾಡಬೇಕಂದ್ರೆ ಹೊಸದು ಏನಾದ್ರು ಕಲಿತಾ ಇರಬೇಕು ಅಂತ. ಅದು ಎಲ್ಲಿ ತಗೊಂಡೋಗುತ್ತೆ ಗೊತ್ತಿಲ್ಲ. ಕೆಲವೊಬ್ರು ಈಗಲೂ ಅಂತಾರೆ, ನೀವು MLA ಆಗ್ತೀರಿ, MLA ಹಂಗೆ ಆಗ್ತೀರಿ, ಹಿಂಗೆ ಆಗ್ತೀರಿ ಅಂತಾರೆ. ಅವ್ರಿಗೆ ಹಿಂಗೆ ಅನ್ನಿಸ್ತಾ ಇರ್ಬೋದು. ನಾಳೆ ಅದು ಆಗ್ಬೋದು, ಆಗದೇ ಇರ್ಬೋದು. ಆಗದೇ ಇದ್ದರೆ ಇನ್ನೊಂದೇನಾದರೂ ಹೊಸ ಆಪ್ಷನ್ ಉಟ್ಕೊಂಡಿರ್ತದೆ. ಇನ್ನೊಂದು ಯಾವುದೋ ಫೀಲ್ಡಲ್ಲಿ ಹೋಗಿ ಬೆಳಿಬೋದು, ಮಿಂಚ್ಬೋದು. ಸೊ 20 ಇಯರ್ಸ್ ಆದಮೇಲೆ ಐ ಆಮ್ ಮೋರ್ ಕ್ಯೂರಿಯಸ್ ದಟ್ ವಾಟ್ ಯು ವಿಲ್ ಬಿ. IAS ಅಥವಾ ದೊಡ್ಡ ಈ ಅಪೋಲೋ, ಆಸ್ಟರ್ ಆ ಥರ ದೊಡ್ಡ ಗ್ಲೋಬಲ್ ಚೈನು, ಅಥವಾ ವಿ ಡೋಂಟ್ ನೋ ವೆದರ್ ಯು ಗೋಯಿಂಗ್ ಟು ಬಿ ಡಾಕ್ಟರ್ ಆರ್ ಲೈಕ್ ಆಂಟ್ರಪ್ರನರ್ ಆರ್ ಸಮಥಿಂಗ್ ಅಂತಂದು ಏನೇನೋ ಆಗಿರ್ತೀವಿ, ನೋಡೋಣ. ಬಟ್ ನವೋದಯ ನಾಟ್ ಹಾರ್ಟ್. ನಾವು ಎಲ್ಲಿದ್ದರೆ ನವೋದಯ ಸ್ಕೂಲೇ, ನವೋದಯ ಅಂತ ಆಗಿರ್ತೀವಿ. ದಟ್ ಈಸ್ ಫಾರ್ ಶ್ಯೂರ್. ಓಕೆ ಸರ್, ತುಂಬ ಖುಷಿ ಆಯಿತು. ತುಂಬ ಥಿಂಗ್ಸ್ಗಳು ಕಲ್ತಿದ್ದೀನಿ ನಾನು ನಿಮ್ಮ ಜೊತೆ ಈ ಪಾಡ್ಕಾಸ್ಟಲ್ಲಿ. ಲೈಕ್ ನೀವು ನಮ್ಮ ಜೊತೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಫುಲ್. ಸೊ ವಿಲ್ ವೈಂಡ್ ಅಪ್ ಇಯರ್, ಇಲ್ಲೇ ನಿಲ್ಲಿಸೋಣ. ಓಕೆ, ಥ್ಯಾಂಕ್ ಯು ವಿಕಾಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೇ ರೀತಿ ನೆಕ್ಸ್ಟ್ ಇನ್ನೊಬ್ರು ಯಾರಾದರೂ ಪರ್ಸನ್ನ ಪಾಡ್ಕಾಸ್ಟ್ ಮಾಡ್ತೀವಿ. ಓಕೆ, ಅಪ್ ಟು ದಟ್ ಸಿ ಯು ನೆಕ್ಸ್ಟ್ ವಿಡಿಯೋ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋನ. ಏನಾದರೂ ಥಿಂಗ್ಸ್ ಈ ಪಾಡ್ಕಾಸ್ಟಲ್ಲಿ ನೀವು ಕಲ್ತಿದ್ದೀರಾ ಅಂದರೆ ಕಮೆಂಟ್ ಮಾಡಿ ಸೇಮ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ. ಆಯ್ತು, ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು.